ನಮಸ್ಕಾರ. ಸಮಾಲೋಚನೆ ಸರಣಿ ಸಂಚಿಕೆಯ ಮೊದಲನೆಯ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಶಾಂತಲಾ ಸಿದ್ದಣ್ಣ ಅವರಿಗೆ ಮಹಿಳಾ ಮಾರುಕಟ್ಟೆಯ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ. The famous, reputed and talented doctor. ಸ್ವಾಗತ ಡಾಕ್ಟರ್. ನಮ್ಮ ಸದಸ್ಯರೆಲ್ಲರಿಂದನೂ ನಿಮಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ 26ಗಿಂತ ಹೆಚ್ಚು ವರ್ಷದಷ್ಟು ಗೈನಕಾಲಜಿಸ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ. ನಾವೆಲ್ಲ ತುಂಬಾ ಭಾಗ್ಯವಂತರು ನಿಮ್ಮಿಂದ ಟಿಪ್ಸ್ ಅಂಡ್ ಟ್ರಿಕ್ಸ್ ಕಲಿಯಕ್ಕೆ. 26 ಇಯರ್ಸ್ ಈ ಜರ್ನಿ ಹೇಗೆ ಶುರು ಆಯ್ತು ಅಂತ ಕೇಳ್ಬೋದಾ? ಖಂಡಿತ. ಆಕ್ಚುಲಿ ನೀವು ಭಾಗ್ಯವಂತರು ಅನ್ನೋದಕ್ಕಿಂತ ಐ ಆಮ್ ಗ್ಲಾಡ್. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನನ್ನ ಬಗ್ಗೆ ನೀವಿಷ್ಟು ಅಭಿನಂದನೆ ಇಟ್ಕೊಂಡಿರೋದಕ್ಕೆ. ಆಕ್ಚುಲಿ ನಾನು ಬೇಸಿಕಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇನೆ. ನಮ್ದು ಒಂದು ದೊಡ್ಡ ಕುಟುಂಬ. ಆಕ್ಚುಲಿ ನಾನು ಸ್ಕೂಲಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ನನ್ನ ಫಾದರ್ಗೆ ನಾನು ಲಾಸ್ಟ್ ಡಾಟರ್. ನನ್ನ ತಂದೆಗೆ ಅದು ಒಂದು ಇತ್ತು ಐಡಿಯಾ, ಲೈಕ್ ನನ್ನ ಮಕ್ಕಳನ್ನೆಲ್ಲ ಎಜುಕೇಟ್ ಮಾಡ್ಬೇಕು ಅನ್ನೋದು. ಅವ್ರದ್ದು ಒಂದು ಸ್ಟ್ರಾಂಗ್ ವಿಲ್ ಪವರ್ ನಮ್ಮನ್ನೆಲ್ಲ ಇವತ್ತು ಇಲ್ಲಿಗೆ ತಗೊಂಡ್ ಬಂದಿದೆ. ಹಾಗಾಗಿ ನಾನು ಆಕ್ಚುಲಿ 7th ಸ್ಟ್ಯಾಂಡರ್ಡ್ ಅಂದ್ರೆ ಮಿಡಲ್ ಸ್ಕೂಲ್ ಅಲ್ಲಿ ಇರುವಾಗ್ಲೇನೆ ಈ ಎಸ್ಸೆ ರೈಟಿಂಗು ಕೊಡುವಾಗ ಐ ವಾಸ್ ಲೈಕ್ ಲಿಟಲ್ ಮೋರ್ ಓರಿಯೆಂಟೆಡ್ ಟು ದಿಸ್ ಸರ್ವಿಸ್ ಅಂಡ್ ಮೆಡಿಕಲ್ ಪ್ರೊಫೆಷನ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಆವಾಗ ಐ ವಾಸ್ ನಾಟ್ ವೆರಿ, ನನ್ಗೆ ಆವಾಗ ಆದ್ರೆ ಇದೇ ತರ ಇರುತ್ತೆ, ಹಿಂಗೆ ಇರುತ್ತೆ, ಡಾಕ್ಟರ್ ಅಂದ್ರೆ ಏನು, ವೈದ್ಯರ ವೃತ್ತಿ ಹೇಗಿರುತ್ತೆ ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ನಾಲೆಜ್ ಇಲ್ಲದೆ ಇರ್ಬೋದು. ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಸಮಾಜ ಸೇವೆ ಮಾಡ್ಬೇಕು, ಅದ್ರಲ್ಲಿ ನಾನು ಕಲಿಯೋದು ಇದೆ, ಮಾಡೋದು ಇದೆ ಅಂತ ಹೇಳಿ ತುಂಬಾ ನನ್ಗೆ ಆಸೆ ಇತ್ತು. ಆವಾಗಿಂದ ನಾನು ಅದನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ವಯಸ್ಸಿಗೆ ಬಂದ್ಮೇಲೆ ನಾನು ಓದ್ಲೇಬೇಕು ಅಂತ ಹೇಳಿ ಈ ವೃತ್ತಿನ ನಾನು ಹಾರಿಸ್ಕೊಂಡಿದ್ದು. ಅದಾದ ನಂತರ ನನಗೆ MBBS ಆದ್ಮೇಲೆ ನನ್ಗೆ ಮದ್ವೆ ಆಯ್ತು. ಮದ್ವೆ ಆಗಿ ನನ್ಗೆ 2 ಮಕ್ಳಿದ್ದಾರೆ. ಸೊ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಇರುವಾಗ್ಲೇನೆ ನಾನು ಮಾಸ್ಟರ್ಸ್ಗೆ ಜಾಯ್ನ್ ಆದೆ, ಪೋಸ್ಟ್ ಗ್ರಾಜುಯೇಷನ್ಗೆ. ಸೊ ಮಗು ಇಟ್ಕೊಂಡೇನೆ ನಾನು ಸ್ವಲ್ಪ ಓದಿರೋದು. ಸೊ ಹಾಗಾಗಿ ಕಷ್ಟ ಪಟ್ಟಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ದಟ್ ವಾಸ್ ರಿಯಲಿ ಅನದರ್ ಎಕ್ಸ್ಪೀರಿಯನ್ಸ್. ನಂದು ಇನ್ನ ಒಂದು ಇದು ಚೆನ್ನಾಗಿತ್ತು ಅದು. ಅವಾಗ ಕಷ್ಟ ಅನ್ಸಿರ್ಬೋದು, ಬಟ್ ನನ್ಗೆ ಮನೆಯಲ್ಲೂ ಎಲ್ಲರೂ ಸಹಾಯ ಮಾಡಿದ್ರು. ಅವಾಗ ನನ್ನ ಅಕ್ಕಂದಿರಾಗ್ಲಿ, ನನ್ನ ತಾಯಿ ಆಗ್ಲಿ, ನಮ್ಮ ಅತ್ತೆ ಆಗ್ಲಿ, ಅವರೆಲ್ಲ ನನ್ಗೆ ಸಪೋರ್ಟಿವ್ ಆಗಿದ್ದಕ್ಕೆ ನಾನು ಆ ಮಟ್ಟಕ್ಕೆ ನಾನು ಓದಿ ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅಂತ ನಾನು ಅವ್ರಿಗೂ ನೆನ್ಸ್ಕೊತಾ ಇರ್ತೀನಿ. ಅಂಡ್ ದಿಸ್ ಇಸ್ ಮೈ ಜರ್ನಿ. ದಟ್ಸ್ ಹೌ ನಾನು ಇವಾಗ ಗೈನಕಾಲಜಿಸ್ಟ್ ಯಾ ಆಬ್ಸ್ಟೆಟಿಷಿಯನ್ ಆಗಿ ನಾನು ಇವಾಗ ನಡ್ಸ್ಕೊಂಡ್ ಬಂದಿರೋದ್ರಿಂದ ಎಸ್ ಐ ಫೀಲ್ ಎಸ್ ಐ ಶುಡ್ ಆಲ್ಸೋ ಫೀಲ್ ಪ್ರೌಡ್ ಆಫ್ ಮೈ ಪೇರೆಂಟ್ಸ್. ಖುಷಿ ಆಗತ್ತೆ. ಹೌದು ಮೇಡಮ್, ಟ್ರೂ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ಇದೇನೆ. ನಾವು ಶೋಸ್ ಮಾಡ್ತೀವಿ, ಪಬ್ಲಿಕ್ ಅಲ್ಲಿ ಮಾತಾಡ್ತೀವಿ ಸ್ಟೇಜ್ ಮೇಲೆ, ಆದ್ರೆ ಮೇನ್ಲಿ ಇದು ಮನೆಯಿಂದ ಬರ್ಬೇಕು, ತಂದೆ ತಾಯಿ, ಅತ್ತೆ ಮಾವ, ಫ್ಯಾಮಿಲಿಯಿಂದ ಬರ್ಬೇಕು ಈ ಸಪೋರ್ಟ್. ಅಂಡ್ ಯು ಆರ್ ಅ ಟ್ರೂ ಎಕ್ಸಾಂಪಲ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯೋರ್ ಫ್ಯಾಮಿಲಿ ಆಲ್ಸೋ ಫಾರ್ ದಿಸ್. ಥ್ಯಾಂಕ್ ಯು. ಸೊ ಕಮಿಂಗ್ ಟು ದ ಪಾಯಿಂಟ್, ಈಗ ಒಂದು ಕಾಮನ್ ವರ್ಡ್ PCOD ಅನ್ನೋದಾಗ್ಬಿಟ್ಟಿದೆ ವುಮೆನ್ ಅಲ್ಲಿ. ಎಲ್ಲಾರ್ಗೂ ಇದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಇದು ಬಂದಿಲ್ದಿರೋರು ಹೇಗೆ ಇದನ್ನ ಅವಾಯ್ಡ್ ಮಾಡ್ಬೋದು, ಮತ್ತೆ ಬಂದಿರೋರು ಹೇಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಒಂದು ಬ್ಯಾಲೆನ್ಸ್ ತರ್ಬೋದು ಲೈಫ್ ಅಲ್ಲಿ? ಓಕೆ, ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳೋದಂದ್ರೆ, ಈ PCOD ಅನ್ನೋದು ಒಂದು ದೊಡ್ಡ ಬೃಹತ್ ಆಕಾರವಾಗಿ ಬೆಳೆದು ಬಿಟ್ಟಿದೆ ಸಮಾಜದಲ್ಲಿ. ಎಲ್ಲಾ ಹೆಣ್ಮಕ್ಳಿಗೂ PCOD ಅಂದ ತಕ್ಷಣ ಭಯ ಪಟ್ಕೋತಾರೆ. ಇನ್ನೊಂದ್ ಹೆಸರು PCOS ಅಂತಾನು ಕರೀತಾರೆ ಅದಕ್ಕೆ. ಅದು ಫಸ್ಟ್ ಆಫ್ ಆಲ್ ನಾನು ಹೇಳೋದೇನಂದ್ರೆ, ಅದು ಕಾಯಿಲೆನೇ ಅಲ್ಲ. ಅದು ಆಕ್ಚುಲಿ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ಸ್ ನ ಏರುಪೇರ ಆದಾಗ ಇದು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋ ಅಂತ ಒಂದು ಸ್ಥಿತಿ. ನಾವು ಪ್ರತಿ ತಿಂಗಳು ಯಾವುದೇ ಹೆಣ್ಮಗಳು ಋತುಮತಿ ವಯಸ್ಸಿಗೆ ಬಂದಾಗ ಅವಳ ಒಂದು ಪೋಷಣೆಯಲ್ಲಿ ಏನ್ ನಡೆದಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. PCOS ಅಂತ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಈ PCOS ಅಥವಾ PCOD ಬಂದ್ರೆ ಓವರೀಸ್ ಅಲ್ಲಿ ಸಣ್ಣ ಸಣ್ಣ ನೀರ್ ಗುಳ್ಳೆಗಳು ಫಾರ್ಮ್ ಆಗತ್ತೆ. ಈ ಗುಳ್ಳೆಗಳು ಸಾಧಾರಣವಾಗಿ ಪ್ರತಿ ತಿಂಗಳು ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ. ಅದ್ರಲ್ಲಿ ಇವಾಗ 10 ಜನದಲ್ಲಿ
ಒಬ್ರು ಮುಂದೆ ಬರ್ತಾರೆ ನೋಡಿ ಲೀಡಿಂಗ್ ಅಂತ ಹೇಳಿ, ಅದೇ ತರ 10 ನೀರ್ಗುಳ್ಳೆಗಳಲ್ಲಿ ಒಂದು ನೀರ್ಗುಳ್ಳೆ ದೊಡ್ಡದಾಗಿ ಅದು 14-15 ದಿವಸ ಅಥವಾ 20 ದಿವಸದೊಳಗೆ ಒಡ್ಕೊಂಡು ಆಮೇಲೆ ಅದ್ರ 15 ದಿವಸಕ್ಕೆ ಪೀರಿಯಡ್ಸ್ ಬರ್ಬೇಕು, ಮೆನ್ಸ್ಟ್ರೇಷನ್ ಬರ್ಬೇಕು, ರಕ್ತಸ್ರಾವ ಆಗ್ಬೇಕು. ಇದು ನಾರ್ಮಲ್ ಸೈಕಲ್. ಸೊ PCOD ಅಲ್ಲಿ ಏನಾಗತ್ತೆ ಅಂದ್ರೆ ಈ ಸಣ್ಣ ಸಣ್ಣ ಸಿಸ್ಟ್ ಅಂದ್ರೆ ನೀರ್ ಗುಳ್ಳೆಗಳು ಬರುತ್ತಲ್ಲ, ಇದು ಬಂದು ಕ್ರಮೇಣವಾಗಿ ಒಂದೇ ಅಂತರವಾಗಿ ಒಂದೇ ಸೈಜ್ ಅಲ್ಲಿ ಇರುತ್ತೆ. ಅದು ಹೆಚ್ಚು ಆಗಲ್ಲ, ಚಿಕ್ಕದು ಆಗಲ್ಲ. ಯಾತಕ್ಕಾಗಲ್ಲ ಅಂತ ಅಂದ್ರೆ ನಮ್ಮಲ್ಲಿ ಇರುವಂತ ಹಾರ್ಮೋನ್ಸ್ ಕುಂದತೆಯಿಂದ ಅದು ದೊಡ್ಡದಾಗಿ ಬೆಳೆಯೋದಿಲ್ಲ. ಅದರಲ್ಲಿ ಒಂದು ಡಾಮಿನೇಟಿಂಗ್ ಇರುತ್ತೆ, ಅದು ಬೆಳೆಯೋದಿಲ್ಲ. ಅವಾಗ ಏನಾಗುತ್ತೆ, ಎಲ್ಲಾ ಸಿಸ್ಟ್ಗಳು ಅದೇ ತರ ಇರುತ್ತೆ. 15 ದಿವಸಕ್ಕೆ ಬರ್ಬೋದು, ಕೆಲವ್ರಿಗೆ 1 ತಿಂಗಳಿಗೆ ಬರ್ಬೋದು, ಕೆಲವ್ರಿಗೆ 3 ತಿಂಗಳು, ಕೆಲವ್ರಿಗೆ 6 ತಿಂಗಳಾದ್ರೂ ಬಂದಿರಲ್ಲ. ಈ ತರ ಒಬ್ರೊಬ್ರಲ್ಲಿ ಕಾಣಿಸ್ಕೊಳ್ಳೋದು ಇರುತ್ತೆ. ಹಿಂಗೆ ಅಂದ್ರೆ ಹೇಳಕ್ ಆಗೋದಿಲ್ಲ. ಕೆಲವರಿಗೆ ಮಕ್ಕಳಾಗೋದ್ರಲ್ಲಿ ಪ್ರಾಬ್ಲಮ್ ಆಗ್ಬೋದು, ಕೆಲವರಿಗೆ BP ಶುಗರ್ಗಳು ಬರ್ಬೋದು, ಕೆಲವರು ತುಂಬಾ ದಪ್ಪ ಇರ್ತಾರೆ, ಕೆಲವರು ಸಣ್ಣಕ್ಕೆ ಇದ್ಬಿಟ್ಟು PCOD ಇರುತ್ತೆ. ಸೊ ಇದು ಅಗೇನ್ ಹಾರ್ಮೋನ್ಸ್ ಇಂದ ಬರುತ್ತೆ. ಇದು ಆಲ್ರೆಡಿ ನಮ್ ಬಾಡಿನಲ್ಲಿ ಪ್ರತಿಯೊಬ್ಬರಿಗೂನು ಈ ಓವರೀಸು ಇರುತ್ತೆ, ಇಲ್ಲಿ ಬರುವಂತ ಹಾರ್ಮೋನ್ಸ್ ಅಂದ್ರೆ ಗಂಡ್ ಮಕ್ಳಿಗೆ ಇರುವಂತ ಹಾರ್ಮೋನ್ಸು ಇರುತ್ತೆ, ಹೆಣ್ಮಕ್ಳಿಗೆ ಇರುವಂತ ಹಾರ್ಮೋನ್ಸು ಇರುತ್ತೆ. ಆದ್ರೆ ನಮ್ಮ ದೇಹದಲ್ಲಿ ಎಲ್ಲಾನು ಇಷ್ಟೇ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ಬೇಕು ಅನ್ನೋದು ಡಿಸೈಡ್ ಆಗಿರುತ್ತೆ. ಯಾವಾಗ ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೋ, ಕೇಳಿಸ್ತಾ? ಯಾವಾಗ ನಮ್ ಬಾಡಿ ವೆಯ್ಟ್ ಜಾಸ್ತಿ ನಮ್ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೋ ಆವಾಗ ಏನಾಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಮಿದುಳಿನಲ್ಲಿ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನ್ಸ್ ಕೊರತೆ ಜಾಸ್ತಿ ಆದಾಗ ಈ ಬಾಡಿಲಿ ಚೇಂಜಸ್ ಅಂದ್ರೆ ನಮ್ಗೆ ಈ ಕೈ, ಕಾಲು, ಹೊಟ್ಟೆ, ಸೊಂಟದ ಭಾಗದಲ್ಲಿ ಕೂತ್ಕೊಳ್ಳುವಂತ ಫ್ಯಾಟ್ ಇರುತ್ತೆ ನೋಡಿ, ಕೊಬ್ಬಿನ ಅಂಶ, ಅದರಿಂದ ಗಂಡು ಮಕ್ಕಳಿಗೆ ಇರುವ ಹಾರ್ಮೋನ್ಸ್ ಜಾಸ್ತಿ ಉತ್ಪತ್ತಿ ಆಗಕ್ ಶುರುವಾಗ್ಬಿಡುತ್ತೆ. ಆವಾಗ ಸೆಂಟ್ರಲ್ ಅಂದ್ರೆ ಮಧ್ಯದಲ್ಲಿ ತಲೆನಲ್ಲಿ ಇರುವಂತ ಮೆದುಳಲ್ಲಿ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನ್ಸ್ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ, ಮತ್ತೆ ಮೈಯಲ್ಲಿ ಕೊಬ್ಬಿನಿಂದ ಉತ್ಪತ್ತಿ ಆಗುವ ಹಾರ್ಮೋನ್ಸ್, ಗಂಡಸರ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತರ ಆದಾಗ ತಿಂಗಳ ಮುಟ್ಟು ಬರೋದು, ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಶುರುವಾಗತ್ತೆ. ಇದು ಇಂಥವ್ರಿಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಕೆಲವರಿಗೆ ಚಿಕ್ಕ ವಯಸ್ಸಿಂದ ಬರುತ್ತೆ, ಅಂದ್ರೆ 11 ವರ್ಷ, 12 ವರ್ಷ ಋತು ಸ್ರಾವ ಶುರುವಾದಾಗಿಂದ ಬರ್ಬೋದು. ಕೆಲವರಿಗೆ 18-20 ವರ್ಷಕ್ಕೆ ಬರ್ಬೋದು. ಕೆಲವರಿಗೆ 30-35 ವರ್ಷದಲ್ಲೂ ಅದು ಕಾಣಿಸ್ಕೊಳ್ಬಹುದು. ಯಾಕಂದ್ರೆ ಅಲ್ಲಿವರೆಗೂ ಅವ್ರು ಎಲ್ಲಾ ದಾಟ್ಬಿಟ್ಟಿರ್ತಾರೆ, ಮಕ್ಳಾಗಿರುತ್ತೆ, ಮದ್ವೆ ಆಗಿರುತ್ತೆ, ಎಲ್ಲಾನು ಚೆನ್ನಾಗಿರುತ್ತೆ. ಒಂದ್ 35-40 ಅವರಿಗೆ ಅದು ಜಾಸ್ತಿ ಬ್ಲೀಡ್ ಆಗೋದು, ಇರೆಗ್ಯುಲರ್ ಆಗೋದು ಯಾತಕ್ಕೆ? ಸೊ ನಾವು ನೋಡಿದ ಪ್ರಕಾರ ಒಂದ್ 10 ಜನ ಇದ್ದಾರೆ. ಯಾಕೆ ಅಂತ ಅಂದ್ರೆ ಇದರಲ್ಲಿ ಬರುತ್ತಿರುವಂತ ಹಾರ್ಮೋನ್ ಜೀವನ ಶೈಲಿ ಬದಲಾವಣೆ, ನಮ್ಮ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ನಾವು ಮುಂಚಿನವ್ರ ತರ ತುಂಬಾ ಆಕ್ಟಿವ್ ಇರೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ತಂದೆ ತಾಯಿಗಳು ಮಕ್ಳು ಮೈನೇರಿದ ತಕ್ಷಣ ಚೆನ್ನಾಗಿ ಊಟ, ಅವ್ರಿಗೆ ಮೈ ಜಾಸ್ತಿ ಬರುತ್ತೆ. ಅವರ ಹೈಟ್ಗಿನ್ನ ಜಾಸ್ತಿ ಮೈ ಬಂದಾಗ ಅವ್ರಿಗೆ ಮತ್ತೆ ಈ ಹಾರ್ಮೋನ್ಸ್ ಕುಂದತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕೆಲವ್ರಿಗೆ ಏನಾಗುತ್ತೆ, ಮದ್ವೆ ಆಗಿ ಮಕ್ಳಾದ್ಮೇಲೆ ಮೈ ಬಂದಿರುತ್ತೆ, ಆವಾಗ ಕೂಡ ಅದು ಎಷ್ಟೊಂದು ಫ್ಯಾಕ್ಟರ್ಸ್ ಅಂದ್ರೆ ಎಷ್ಟೊಂದು ಕಾರಣಗಳಿರ್ಬೋದು. ಅಂದ್ರೆ ಈಗ ಸ್ಟ್ರೆಸ್ ಇರ್ಬೋದು, ಮಕ್ಳನ್ನ ನೋಡ್ಕೊಳಕ್ ಟೈಮ್ ಇಲ್ದೆ ಇರ್ಬೋದು, ಮನೆ ಕೆಲ್ಸದಲ್ಲಿ ಒಳಗಾಗಿರ್ಬೋದು, ಅಥವಾ ಅವರಿಗೆ ಟೈಮ್ ಅವ್ರು ನೋಡ್ಕೊಳಕ್ ಸಿಗ್ತಾ ಇಲ್ದಿರ್ಬೋದು. ಬರೀ ಅಡಿಗೆ ಮಾಡು, ಮಕ್ಕಳನ್ನ ನೋಡ್ಕೋ, ಅವಾಗ ಅವ್ರಿಗೆ ಸುಸ್ತಾಗಿ ಊಟ ತಿಂಡಿ ತಿಂದು ಅವರು ರೆಸ್ಟ್ ತಗೊಂತಾರೆ, ಅವಾಗ ಸ್ವಲ್ಪ ಮೈ ಬರುತ್ತೆ. ಈ ತರ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ಲಿ ಇರೋರಿಗೆಲ್ಲ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಪ್ರಿವೆನ್ಷನ್ ಅಂತ ಅಂದ್ರೆ ನಾವು ಮೊದಲಿಂದ ಒಂದು ವಯಸ್ಸಿನಲ್ಲಿ ತಂದೆ ತಾಯಿಗೂ ನಾವು ಇದನ್ನ ಕೌನ್ಸಿಲ್ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ನಮ್ಮ ಸೊಸೈಟಿ ಅಂದ್ರೆ ಈ ಭಾರತದಲ್ಲಿ ತಂದೆಗಿನ್ನ ತಾಯಿ ಸ್ವಲ್ಪ ಜಾಸ್ತಿ ಮುತುವರ್ಜಿ ವಹಿಸ್ತಾಳೆ. ನನ್ ಮಗಳಿಗೆ ಸೊಂಟ ನೋವು ಬರಬಾರ್ದು, ಶಕ್ತಿ ಬರ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತ ಹೇಳಿ ತನ್ನ ಒಂದು ವಯಸ್ಸಿನಲ್ಲಿ ಏನೇನ್ ಮಿಸ್ ಆಗಿರುತ್ತೋ ಅದೆಲ್ಲ ನನ್ ಮಗಳಿಗಿರ್ಬೇಕು ಅನ್ನೋದು ಒಂದು ಆಸೆನಲ್ಲಿ ಅತಿಯಾಗಿ ತಿನ್ಸೋದು, ಅತಿಯಾಗಿ ಮುದ್ ಮಾಡೋದು, ಅತಿಯಾಗಿ ನೋಡ್ಕೊಳ್ಳೋದು. ಸೊ ಪ್ರತಿಯೊಂದು ಮಾಡಿದಾಗ ಅದು ಎಫೆಕ್ಟ್ ಆಗುತ್ತೆ. ಎರಡನೇದು, ನಮ್ಮ ಈಗಿನ ಕಾಲೇಜ್ ಮಕ್ಕಳಿಗೂ 7ನೇ ಕ್ಲಾಸಿಂದನೂ ಅವರಿಗೆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ಹೇಳ್ಕೊಡ್ತಾರೆ. ಆದ್ರೂ ಅವರಿಗೆ ಇಷ್ಟೊಂದು ನಾಲೆಡ್ಜ್ ಇರಲ್ಲ, ನಮ್ಗೆ ಏನ್ ತಿಂದ್ರೆ ಒಳ್ಳೇದು, ಏನ್ ತಿಂದ್ರೆ ಒಳ್ಳೇದಲ್ಲ ಅಂತ.
ಸೊ ಇವಾಗಿನ ಆಹಾರ ಪದ್ಧತಿ ಕೂಡ ಸರಿ ಇರಲ್ಲ. ಪ್ರತಿಯೊಂದು ಫುಡ್ ಅಲ್ಲೂ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ, ಆಂಟಿಬಯೋಟಿಕ್ಸ್ ಇಂಜೆಕ್ಟ್ ಮಾಡ್ತಾರೆ ನಾನ್ ವೆಜಿಟೇರಿಯನ್ಸ್ ಅಲ್ಲಿ. ಆಮೇಲೆ ಗ್ರೋತ್ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಔಟ್ಸೈಡ್ ಫುಡ್, ಕೇನ್ಡ್ ಫುಡ್, ಇದು ಪ್ರಿಪೇರ್ಡ್ ರೆಡಿಮೇಡ್ ಫುಡ್ಸ್ ಇರುತ್ತೆ ನೋಡಿ, ಅದೆಲ್ಲ ನಾಟ್ ಗುಡ್. ಅದೆಲ್ಲಾನು ಆರೋಗ್ಯಕ್ಕೆ ಬಹಳ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಎಫೆಕ್ಟ್ ಏನಾಗುತ್ತೆ, ಇದೆಲ್ಲ ಒಂದೊಂದು ರೀತಿ ಗ್ರೋತ್ ವಿತೌಟ್ ಕಂಟ್ರೋಲ್ ಗ್ರೋತ್ ಆಗ್ತಾ ಹೋಗುತ್ತೆ. ಅತಿಯಾಗಿ ಗ್ರೋತ್ ಆದಾಗ ಈ ಮೆನ್ಸಸ್ ಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಫಸ್ಟ್ ಯಾವುದೇ ತಂದೆ ತಾಯಿ ಒಬ್ಳು, ನಾವು ಹೇಗೆ ಇವಾಗ ಗಂಡ ಹೆಂಡತಿ ಮದ್ವೆಗ್ ಮುಂಚೆ ಬಂದು ಪ್ರೆಗ್ನೆನ್ಸಿಗೆ ಕೌನ್ಸಿಲಿಂಗ್ ತಗೋಬೇಕು ಅಂತ ಹೇಳ್ತೀವೋ ಆ ಅನಾಹುತಗಳನ್ನ ತಡೆಗಟ್ಟಕ್ಕೆ, ಅದೇ ತರ ಒಂದು ಹೆಣ್ಮಗಳು 10 ವರ್ಷ 11 ವರ್ಷ ಅವಳ ದೇಹದಲ್ಲಿ ಬದಲಾವಣೆ ಉಂಟಾಗ್ತಿದ್ದಂಗೆನೆ ಅವಳ ಜೊತೆ ಅವರುಗಳು ಬಂದು ಕೌನ್ಸಿಲಿಂಗ್ ತಗೊಳ್ಬೇಕು ಅಂತ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳುವಂತ ಒಂದು ಮಗಳಿಗೂ ಅದನ್ನ ಕೌನ್ಸಿಲ್ ಮಾಡ್ಬೇಕು, ಈ ತರ ಪಾಸಿಬಿಲಿಟೀಸ್ ಆಗತ್ತೆ, ಹಿಂಗ್ ಮಾಡಿ ಈ ತರ ಇರಿ ಅಂತ. ಸೊ ಅವಾಗ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಕೈ ಮೀರಿದ ಮೇಲೆ ಅವರು ಡಾಕ್ಟರ್ ಹತ್ರ ಬರ್ತಾರೆ. ಅವಾಗ ನಮ್ಗೆ ತುಂಬಾ ಟೈಮ್ ಬೇಕಾಗತ್ತೆ ಅದನ್ನ ಸರಿ ಮಾಡೋದಕ್ಕೆ. ಯೂಶಲಿ ನಾವು 18 ವಯಸ್ಸಿನವರೆಗೂ ಜಾಸ್ತಿ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡಕ್ ಹೋಗೋದಿಲ್ಲ. 18 ವಯಸ್ಸು ಅಂದ್ರೆ 18, 19, 20 ವಯಸ್ಸು ತುಂಬಾ ಬ್ಲೀಡಿಂಗ್ ಹೋಗ್ತಾ ಇದೆ, ತುಂಬಾ ರಕ್ತ ಹೋಗ್ತಾ ಇದೆ, ವೀಕ್ ಆಗ್ತಿದ್ದಾರೆ ಅಂದ್ರೆ ಮಾತ್ರ ನಾವು ಸ್ವಲ್ಪ ಕೆಲವ್ರಿಗೆ ಸೆಲೆಕ್ಟಿವ್ ಆಗಿ ಅಂದ್ರೆ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲದೆ ಇದ್ರೆ ನಾವು ನಾರ್ಮಲ್ ಆಗಿ ಅವ್ರಿಗೆ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಎಕ್ಸರ್ಸೈಸ್ ಮಾಡಿ, ಫಿಸಿಕಲಿ ಆಕ್ಟಿವ್ ಆಗಿದ್ದು ಒಂದು ವೆಯ್ಟ್ ಮೇಂಟೈನ್ ಮಾಡಕ್ ಹೇಳ್ಕೊಂಡು ಅವರಿಗೆ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡ್ಕೊಂಡು. ಈಗಿನ ಕಾಲದ ಮಕ್ಕಳಿಗೆ ಓದೋ ಟೆನ್ಷನ್, ಓದೋ ಸ್ಟ್ರೆಸ್, ಓದೋ ಟೆನ್ಷನ್, ಓದೋ ಸ್ಟ್ರೆಸ್ ಎರಡು ಇರೋದ್ರಿಂದ ಅವ್ರಿಗೆ ಎರಡೇ ಕೆಲಸ ಇರುತ್ತೆ. ಒಂದು ಓದ್ಬೇಕು, ಇನ್ನೊಂದು ಊಟ ಮಾಡಬೇಕು. ಊಟ ಮಾಡು ಓದು ಮಾಡ್ತಾ ಇರುವಾಗ ಅದ್ರಲ್ಲೂ ಗಂಡ್ ಮಕ್ಳಾದ್ರೂ ಸ್ವಲ್ಪ ಆಚೆ ಈಚೆ ಓಡಾಡ್ಕೊಂಡು ತಿರ್ಗಾಡ್ತಾರೆ. ಹೆಣ್ಮಕ್ಳುಗಳು ಮನೇಲೆ ಇರೋದ್ರಿಂದ ಅವರಿಗೆ ಸ್ವಲ್ಪ ಮೈ ಬರೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ತಾಯಿನೂ ಕೂಡ ತಮ್ಮ ಹೆಣ್ಮಕ್ಳಿಗೆ ಫಸ್ಟ್ ಇಂದಾನೆ ಫಿಸಿಕಲಿ ಆಕ್ಟಿವ್ ಮಾಡ್ಬೇಕು. ಕೆಲವರು ಫಿಸಿಕಲಿ ಆಕ್ಟಿವ್ ಇರ್ತಾರೆ, ನಂತರ ಒಂದು 11-12 ವರ್ಷ ಆದ್ಮೇಲೆ ನಾಚ್ಕೊಂಡು ಯಾವುದೇ ಸ್ಪೋರ್ಟ್ಸ್ ಗಳಿಗಾಗ್ಲಿ ಯಾವುದೇ ಕಲ್ಚರಲ್ ಆಕ್ಟಿವಿಸಮ್ ಎಲ್ಲಾನು ನಿಲ್ಲಿಸ್ಬಿಡ್ತಾರೆ. ಆವಾಗ ಪುನಃ ಅವರಿಗೆ ಮೈ ಬರುತ್ತೆ. ಸೊ ಅದಕ್ಕೆ ನಾನು ಪ್ರತಿಯೊಬ್ಬ ಮಹಿಳೆಗೂ ಅಥವಾ ಹೆಣ್ಮಕ್ಳಿಗೂ ಹೇಳೋದೇನಂದ್ರೆ, ನೀವು ಏನೇ ಪೀರಿಯಡ್ಸ್ ಪ್ರಾಬ್ಲಮ್ ಬಂದ್ರು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು. ಒಂದು. ಎರಡನೇದು, ತಮ್ಮನ್ ತಾವು ಫಿಸಿಕಲಿ ಆಕ್ಟಿವ್ ಇಟ್ಕೋಬೇಕು. ಆವಾಗ್ಲೇನೆ ನಮ್ಮ ದೇಹದಲ್ಲಿ ಎಲ್ಲಾನು ಕ್ರಮೇಣವಾಗಿ ಕರೆಕ್ಷನ್ ಆಗ್ತಾ ಹೋಗುತ್ತೆ. ಸೊ PCOD ಅನ್ನೋದು ನಾವು ಹೇಗೆ ಅದನ್ನ ನಡೆಸ್ಕೊಂತೀವೋ ಅಷ್ಟು ಚೆನ್ನಾಗಿ ನಮ್ ದೇಹನ ನಾವು ಕಾಪಾಡ್ಕೋಬಹುದು. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಅದರಿಂದ ತೊಂದರೆ ಜಾಸ್ತಿ ಆಗುತ್ತೆ. ಸೊ ನಾವು ಚಿಕ್ಕ ವಯಸ್ಸಿಂದ ಮೆಚೂರ್ ಆಗೋ ಏಜ್ ಅಲ್ಲೇನೆ ಅವಾಗಿಂದ ಎಕ್ಸರ್ಸೈಸ್, ಫಿಸಿಕಲ್ ಆಕ್ಟಿವಿಟೀಸ್ ಕಂಟಿನ್ಯೂ ಮಾಡಿ, ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ, ಅಂದ್ರೆ ಫ್ರೋಸನ್ ಫುಡ್, ಪ್ರಿಸರ್ವೇಟಿವ್ಸ್ ಹಾಕಿರೋ ಫುಡ್ ಅವಾಯ್ಡ್ ಮಾಡಿ, ಸ್ವಲ್ಪ ಕಾಮ್ ಲೈಫ್ ಸ್ಟೈಲ್ ಮಾಡಿದ್ರೆ ಇದನ್ನ ಅವಾಯ್ಡ್ ಮಾಡ್ಬೋದು. ಚಿಕ್ಕ ವಯಸ್ಸಿಂದಾನೇ ಅವಾಯ್ಡ್ ಮಾಡ್ಬೋದು. ಖಂಡಿತ. ಅದ್ರಲ್ಲೂ ಕೆಲವರು ತುಂಬಾ ಸ್ವೀಟ್ ಸಿಹಿಗಳು ತಿಂತಾರೆ, ಚಾಕ್ಲೇಟ್ಸ್, ಜ್ಯೂಸಸ್, ಕೇಂಡ್ ಡ್ರಿಂಕ್ಸ್, ಅದೆಲ್ಲ ಸ್ವಲ್ಪ ಒಳ್ಳೇದಲ್ಲ ಅದೆಲ್ಲ. ಯಾಕೆಂದ್ರೆ ಅದರಲ್ಲಿ ತುಂಬಾ ಅನ್ಕಂಟ್ರೋಲ್ಡ್ ಕ್ಯಾಲೋರೀಸ್ ಇರುತ್ತೆ, ಅಷ್ಟು ಬೇಕಾಗಲ್ಲ ನಮ್ಗೆ. ಹೌದು ಮೇಡಮ್, ಸ್ಪೆಷಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ಮೆಚೂರ್ ಆಗೋ ಏಜ್ ಅಲ್ಲಿ ಐ ಥಿಂಕ್ ಅದೇ ಟೈಮಿಗೆ ಬೋರ್ಡ್ ಎಕ್ಸಾಮ್ ಸಹಿತ ಬರುತ್ತೆ, 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್. ಸೊ ಕಂಪ್ಲೀಟ್ಲಿ ಇವನ್ ಮನೆ ಹತ್ರ ಆಟ ಆಡಕ್ ಬರೋದನ್ನು ನಿಲ್ಸ್ಬಿಡ್ತಾರೆ ಹೆಣ್ಮಕ್ಳು. ಈಗ ದೊಡ್ಡವರಾಗಿದ್ದಾರೆ, ಬರ್ಬಾರ್ದು, ರೋಡಲ್ಲೆಲ್ಲ ಆಟ ಆಡ್ಬಾರ್ದು ಅಂತ ಒಂದು ಮೈಂಡ್ ಸೆಟ್ ಐ ಥಿಂಕ್ ಮನೆಯಿಂದ ಅವ್ರಿಗೆ ಬಂದ್ಬಿಡುತ್ತೆ. ಹೌದು ಹೌದು, ಅದೇನಾಗುತ್ತೆ ಅಂದ್ರೆ ನಾವು ಸಣ್ಣ ವಯಸ್ಸಲ್ಲೆಲ್ಲ ಆಟ ಆಡಿ ಬೆಳೆದಿದೀವಿ. ನಾವೀಗ ಏನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ನಮ್ಮ ಮಕ್ಳು ಮಾರ್ಕ್ಸ್ ತೆಗಿಬೇಕು, ಅವ್ರು ಓದೋದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಮನೇಲಿ ಏನು ಕೆಲಸ ಮಾಡ್ಸಲ್ಲ ತಾಯಂದಿರು, ಓದ್ಕೋ ಅಂತ ಹೇಳ್ತಾರೆ. ಆದ್ರೆ ಅವ್ರು ಓದ್ಲೇಬೇಕು. ನಾವು ಅಂದ್ರೆ ಈಗ ಆಗಿನ ಕಾಲದ ಓದಿಗೂ ಈಗಿನ ಕಾಲದ ಓದಿಗೂ ತುಂಬಾ ಡಿಫ್ರೆನ್ಸ್ ಇರಬಹುದು. ಆದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅನುಕೂಲಗಳು ಮಕ್ಕಳಿಗೆ ಜಾಸ್ತಿ ಇದೆ. ಹಾಗಾಗಿ ಮಕ್ಕಳು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಅವ್ರಿಗೆ ಅದೊಂದು ಗೈಡೆನ್ಸ್ ಕೊಡ್ಬೇಕು, ಆವಾಗ ಎಲ್ಲಾನು ಕರೆಕ್ಟ್ ಆಗತ್ತೆ. ಯಾವಾಗ ನಾವು ಗೈಡ್ ಮಾಡೋದಿಲ್ಲ, ಯಾವಾಗ ಅವ್ರ ಇಷ್ಟಕ್ಕೆ ಬಂದು ಓದ್ಕೋತಾರೆ ಅಂತ ನಾವು ಪೂರ್ತಿಯಾಗ ಅವ್ರ ಮೇಲೆ ಬಿಟ್ಟಾಗ ಇದೆಲ್ಲ ಆಗುವಂತ ಸಾಧ್ಯತೆ ಇರುತ್ತೆ.
ಹೌದು ಡಾಕ್ಟರ್. ಮತ್ತಿನ್ನೊಂದು, ಹಾಗೆ ಹೆಣ್ಮಕ್ಳು ಗ್ರೋ ಆಗ್ತಾ ಸ್ವಲ್ಪ ಟೀನೇಜ್ ಅಲ್ಲಿ ಆಕ್ನೆ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್ಸ್ ಬಂದಾಗ ಸ್ಕಿನ್ ಕೆಲವ್ರು ನಾನು ನೋಡಿರೋ ಹಾಗೆ ಹಾರ್ಮೋನಲ್ ಟ್ರೀಟ್ಮೆಂಟ್ ತಗೊಂತಾರೆ ಸ್ಕಿನ್ ಪ್ರಾಬ್ಲಮ್ಸ್ಗೆ. ಇದರಿಂದ ನಮ್ ಹೆಲ್ತ್ಗೆ ಏನಾದ್ರೂ ಎಫೆಕ್ಟ್ ಆಗತ್ತಾ? ನಮ್ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಆಗ್ಬೋದಾ ಇದರಿಂದ? ಆಕ್ಚುಲಿ ಪಿಂಪಲ್ಸ್ ಎಲ್ಲ ಬರೋದು ಮೊಡವೆಗಳು ಅಂತ ಹೇಳ್ತೀವಿ ನಾವು. ಮೊಡವೆಗಳೆಲ್ಲ ಒಂದು ವಯಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ. ಆದ್ರೆ ಕೆಲವರಿಗೆ ವಿಪರೀತವಾಗಿ ಬರುತ್ತೆ. ವಿಪರೀತವಾಗಿ ಯಾರಿಗ್ ಬರುತ್ತೆ ಅಂದ್ರೆ, ಕೆಲವರಿಗೆ ಒಂದು ಹೈಜಿನ್ ಇರಲ್ಲ, ರಿಪೀಟೆಡ್ ಆಗಿ ಫೇಸ್ ವಾಶ್ ಮಾಡಲ್ಲ, ತುಂಬಾ ಆಯಿಲಿ ಫೇಸ್ ಇರುತ್ತೆ, ಮತ್ತೆ ತಲೆನಲ್ಲಿ ಡ್ಯಾಂಡ್ರಫ್ ಇರುತ್ತೆ, ಇದು ಯಾವುದು ಕಂಟ್ರೋಲ್ ಮಾಡಲ್ಲ. ಇದೆಲ್ಲ ತಿಳ್ಕೊಂಡೇ ಇರೋದ್ರಿಂದ ಅಷ್ಟೊತ್ತಿಗೆ ಮೊಡವೆಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಅವ್ರು ಡಾಕ್ಟರ್ ಹತ್ರ ಹೋದಾಗ ಇದೆಲ್ಲ ಬರುತ್ತೆ. ಆಯಿಲಿ ಸ್ಕಿನ್ನು, ಫೇಸ್ ಸರಿಯಾಗಿ ವಾಶ್ ಮಾಡಲ್ಲ, ಕ್ಲೀನ್ಲಿನೆಸ್ ಇರೋದಿಲ್ಲ, ಟವಲ್ಸ್ ಕ್ಲೀನ್ ಆಗಿರೋದಿಲ್ಲ, ಯಾವ್ದೇದೋ ಕೈಯಲ್ಲಿ ಗುಳ್ಳೆಗಳನ್ನ ಕಿತ್ಕೊಳ್ಳೋದು, ಮುಟ್ಕೊಳ್ಳೋದು, ತಲೆನಲ್ಲಿ ಡ್ಯಾಂಡ್ರಫ್ಸ್ ಅಂತ ಹೊಟ್ಟು ಅಂತೀವಿ ನೋಡಿ, ಆ ಹೊಟ್ಟಿನ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇದೆಲ್ಲದ್ರಿಂದನೂ ಪ್ಲಸ್ ಹಾರ್ಮೋನ್ ಎಫೆಕ್ಟ್ ಅಂದ್ರೆ ನಾನು ಹೇಳಿದ್ನಲ್ಲ ಆವಾಗ್ಲೇ, ಗಂಡು ಮಕ್ಳಿಗಿರುವಂತ ಹಾರ್ಮೋನ್ಸ್ ಹೆಣ್ಮಕ್ಳಿಗೆ ಜಾಸ್ತಿ ಆದಾಗ ಆಂಡ್ರೋಜೆನಿಸಮ್ ಅಂತ ನಾವು ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ ಹೇಳ್ತೀವಿ. ಈ ಆಂಡ್ರೋಜೆನಿಸಮ್ ಅಂತ ಅಂದ್ರೆ ಸ್ವಲ್ಪ ಕೂದಲು ಬೆಳೆಯುವಂತ ಒಂದು ಸಿಂಪ್ಟಮ್ಸ್. ಅದ್ರ ಜೊತೆಗೆ ಮೊಡವೆಗಳು, ಎಣ್ಣೆ ಸ್ಕಿನ್ನು, ಮತ್ತೆ ಎದೆ ಮೇಲೆ, ಬೆನ್ ಮೇಲೆ ಎಲ್ಲ ಮೊಡವೆಗಳು ಜಾಸ್ತಿ ಆಗತ್ತೆ. ಬಟ್ ಇದನ್ನ ನಾವು ಪ್ರಿವೆಂಟ್ ಮಾಡಕ್ ಆಗೋದಿಲ್ಲ. ಬಟ್ ಅಷ್ಟಕ್ಕೆ ಕೆಲವು ಕಂಟ್ರೋಲ್ ಮಾಡ್ಬೋದು. ಬರೋದು ಮೊಡವೆ ಎಲ್ರಿಗೂ ಬರುತ್ತೆ, ಬಟ್ ಅದನ್ನ ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗತ್ತೆ. ಡೈಲಿ ಅವರು ಸ್ವಲ್ಪ ಕೋಲ್ಡ್ ವಾರ್ಮ್ ವಾಟರ್ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಬೇಕು, ಡೈಲಿ ಕ್ಲೀನ್ ಆಗಿರ್ಬೇಕು, ಕಾಟನ್ ಬಟ್ಟೆಗಳು ಹಾಕೋಬೇಕು. ಯಾಕಂದ್ರೆ ಈಗೆಲ್ಲ ಟೈಟ್ ಜೀನ್ಸ್, ಟೈಟ್ ಟಿ ಶರ್ಟ್ಸ್ ಎಲ್ಲ ಹಾಕೊಳ್ಳೋದ್ರಿಂದ ಚರ್ಮದಲ್ಲಿರೋ ರಂಧ್ರಗಳು ಬ್ಲಾಕ್ ಆಗತ್ತೆ ಸೆಕೆಗೆ, ಎಣ್ಣೆಗೆ. ಆ ಜಿಡ್ಡಿನಿಂದ ಅದೇನಾಗತ್ತೆ, ಪರ್ಸ್ಪಿರೇಷನ್ ಅಂದ್ರೆ ಉಸಿರಾಡೋದಿಲ್ಲ, ಚರ್ಮನೂ ಉಸಿರಾಡತ್ತೆ. ಆ ಚರ್ಮಕ್ಕೆ ಉಸಿರಾಡಕ್ಕೆ ಬಿಟ್ರೇನೆ ಅದು ಚೆನ್ನಾಗಿ ಇರುತ್ತೆ. ಯಾವಾಗ ಅದಕ್ಕೆ ಗಟ್ಟಿಯಾಗಿ ನಾವು ಟೈಟ್ ಆಗಿ ಗಾರ್ಮೆಂಟ್ಸ್ ಹಾಕೋತೀವೋ ಬಟ್ಟೆಗಳನ್ನ, ಆ ಡ್ರೆಸ್ಸಸ್ ಅವಾಗ ಏನಾಗುತ್ತೆ, ಅದು ಒಳಗಡೆ ಬ್ಲಾಕ್ ಆಗಿ ಅದು ಗುಳ್ಳೆಗಳಾಗೋದು, ಬಾಯ್ಲ್ಸ್ ಆಗೋದು, ಅದೆಲ್ಲ ಬರುತ್ತೆ. ಸೊ ಹಂಗಾಗಿ ಪಿಂಪಲ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಪ್ಲಸ್ ಎಸ್, ಹಾರ್ಮೋನ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ನಾವು ಕೆಲವರಿಗೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಬರುತ್ತೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಗೆ ಕಂಟ್ರೋಲ್ ಮಾಡಿ, ಮಗು ಆಗ್ದಂಗೆ ಕಂಟ್ರೋಲ್ ಮಾಡೋ ಅಂತ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಕೆಲವು ಬರುತ್ತೆ. ಅದನ್ನ ನಾವು ಕೆಲವರಿಗೆ ಕೊಡ್ತೀವಿ 2 ತಿಂಗಳು 3 ತಿಂಗಳು, ಫೇಸ್ ಎಲ್ಲ ಕ್ಲಿಯರ್ ಆಗ್ಲಿ ಅಂತ. ಅದರಲ್ಲಿ ಸಣ್ಣ ಪ್ರಮಾಣದ ಈಸ್ಟ್ರೋಜನ್ ಇರುತ್ತೆ, ಜಾಸ್ತಿ ಹೊಸ 3rd ಜನರೇಷನ್ದು ಪ್ರೊಜೆಸ್ಟ್ರಾನ್ ಇರುತ್ತೆ. ಅದನ್ನ ಕೊಡುವಾಗ ಬಟ್ ಅದನ್ನ ವೈದ್ಯಕೀಯ ಸಲಹೆಯಿಂದನೇ ತಗೋಬೇಕು. ಯಾರ್ಯಾರೋ ಆನ್ ಸ್ಟೋರ್ ಹೋಗಿ ತಗೊಳ್ಬಾರ್ದು. ಯಾಕೆಂದ್ರೆ ಅದರಿಂದನೂ ರಕ್ತ ಹೆಪ್ಪುಗಟ್ಟೋ ಅಂತದ್ದು, ಬ್ರೈನ್ ಅಲ್ಲಿ ನರಗಳು ಬ್ಲಾಕ್ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಕನ್ಸಲ್ಟ್ ಮಾಡಿ ಅದನ್ನ ತಗೋಬೇಕು. ಆಮೇಲೆ ಮೊಡವೆಗೆ ಕೆಲವು ಸ್ಕಿನ್ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ, ರೆಟಿನಾಯ್ಡ್ಸ್ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾರೆ. ಕ್ರೀಮ್ಸ್, ಲೋಷನ್ಸ್, ಸಣ್ಣ ಎಕ್ಸ್ಪೋಜರ್ ಆಗ್ಬಾರ್ದು, ಅದೆಲ್ಲ ಕೆಲವು ಅವ್ರದ್ದು ಫಾಲೋ ಅಪ್ ಮಾಡಬೇಕು. ಈಗೆಲ್ಲ ಫೇಸ್ ವಾಷಸ್ ಎಲ್ಲ ಬಂದಿದೆ, ಬಟ್ ಅದನ್ನ ಎಷ್ಟು ಸ್ಥಿಮಿತದಲ್ಲಿ ನಾವು ಯೂಸ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿರ್ಬೇಕು. ಮತ್ತೆ ಡಾಕ್ಟರ್ ಹತ್ರನು ಕರೆಕ್ಟ್ ಆಗಿ ಅದನ್ನ ತಿಳ್ಕೊಂಡು ತಗೋಬೇಕು. ಈಗ ಆನ್ಲೈನ್ ಅಲ್ಲಿ ಗೂಗಲ್ ಅಲ್ಲೆಲ್ಲ ಏನೇನೋ ತೋರಿಸ್ತಾರೆ, ಕ್ರೀಮ್ಸ್ ಅದು ಇದು ಅಂತ, ಅಂತದನ್ನೆಲ್ಲ ವಿತೌಟ್ ರೆಕಮೆಂಡೇಶನ್ಸ್ ಯಾರು ತಗೋಬಾರ್ದು. ಅದು ಬರುತ್ತೆ. ಸೊ ಪಿಂಪಲ್ಸ್ಗೆ ಬೇರೆ ಅವರಿಗೆ ಕೊಟ್ಟಿರೋ ಮೆಡಿಸಿನ್ ನಾವು ತಗೊಬಾರ್ದು, ಹಾಗೂ ಆನ್ಲೈನ್ ಅಲ್ಲಿ ನೋಡ್ಕೊಂಡು ನಾವಾಗೆ ಡಿಸಿಷನ್ ತಗೊಳ್ಬಾರ್ದು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಕೇಶನ್ ತಗೊಳ್ಬೇಕು. ಕರೆಕ್ಟ್, ಹೌದು. ಮತ್ತೆ ಹಾಗೆ ಆಮೇಲೆ ಡಾಕ್ಟರ್, ಈಗ ಕೆಲವರಿಗೆ ಹೆಣ್ಮಕ್ಳಿಗೆ ಕೂದಲು ಬರುತ್ತೆ, ಈ ಗಡ್ಡದಲ್ಲಿ ವ್ಯಾಕ್ಸಿಂಗ್ ಮಾಡಿಸ್ಕೊತಾರೆ. ಅಂತದ್ದು ಸ್ವಲ್ಪ ಈ PCOS ಅಲ್ಲಿ ಬರುತ್ತೆ. ಅದರಲ್ಲಿ ಆಂಡ್ರೋಜೆನಿಸಮ್ ಅಂದ್ರೆ ಈ ಮೇಲ್ ಹಾರ್ಮೋನ್ಸ್ ಅಂದ್ರೆ ಗಂಡಸರಿಗೆ ಇರುವಂತ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆದಾಗ ಕೆಲವರಿಗೆ ಟೆಸ್ಟೋಸ್ಟಿರಾನ್ಸ್ ಅಂತ ಹೇಳ್ತೀವಿ, ಅದು ಬಂದಾಗ ಇಲ್ಲಿ ಕೂದಲು, ಎದೆ ಮೇಲೆ, ಹೊಟ್ಟೆ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೂದಲುಗಳು ಬಂದಿರತ್ತೆ. ಅದು ಕೂಡ ಎಲೆಕ್ಟ್ರೋಪ್ಲೇಟಿಂಗ್, ಲೇಸರ್ ಥೆರಪಿ ಎಲ್ಲ ಮಾಡಿ ವ್ಯಾಕ್ಸಿಂಗ್ ಸ್ವಲ್ಪ ಇದ್ರೆ ವ್ಯಾಕ್ಸಿಂಗ್ ಮಾಡ್ಬೋದು. ಕೆಲವೊಮ್ಮೆ ನಾವು ಮಾತ್ರೆಗಳು ಕೊಡ್ತೀವಿ ಅದು ಕಂಟ್ರೋಲ್ ಆಗಕ್ಕೆ, ಬಟ್ 100% ಕಂಟ್ರೋಲ್ ಆಗಲ್ಲ. ಆದ್ರೂ ನಾವು ಹೆಣ್ಮಕ್ಳಿಗೆ ಲೇಸರ್ ಥೆರಪಿ ಅದೆಲ್ಲ ಮಾಡ್ಕೊಳ್ಬಹುದು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಮತ್ತೆ ಮುಂಚೆ ನಮ್ಗೆಲ್ಲ ನಮ್ ತಾಯಂದಿರು
ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೊಡ್ತಾ ಇದ್ರು, ಡಿಸ್ಪೋಸಬಲ್. Correct. ಅವ್ರು ಹೇಳ್ತಿದ್ರು ಅವ್ರು ಮುಂಚೆ ಕಾಟನ್ ಬಟ್ಟೆ ಯೂಸ್ ಮಾಡ್ತಾ ಇದ್ರು, ದಿಸ್ ಇಸ್ ಮೋರ್ ಕನ್ವೀನಿಯಂಟ್ ಅಂತ ನಮ್ಗೆ ಡಿಸ್ಪೋಸಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೊಡ್ತಾ ಇದ್ರು. ಆದ್ರೆ ಈಗ ನಾವೊಂದು ಪ್ರಪಂಚದಲ್ಲಿ ನೋಡಿದ್ರೆ ತುಂಬಾ ಆಪ್ಷನ್ಸ್ ಇದೆ, ಸ್ಪೆಷಲಿ ಈಕೋ ಫ್ರೆಂಡ್ಲಿ ಆಪ್ಷನ್ಸ್ ಇದೆ. ಪೀರಿಯಡ್ ಕಪ್ಸ್, ಕಾಟನ್ ಪ್ಯಾಡ್ಸ್, ವಾಷಬಲ್ ಪ್ಯಾಡ್ಸ್ ಎಲ್ಲ. ಸೊ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಇದ್ರ ಬಗ್ಗೆ ನಾನು ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳಕ್ ಇಷ್ಟಪಡ್ತೀನಿ. ಇದ್ರಲ್ಲಿ ನಾವು ಹಳೆ ಕಾಲದಲ್ಲಿ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ರು, ಬಟ್ ಅದನ್ನ ಚೆನ್ನಾಗಿ ಹೋಗುದು ಒಣ ಹಾಕಿ ಯೂಸ್ ಮಾಡ್ತಾ ಇದ್ರು. ಆದ್ರೂ ಸ್ವಲ್ಪ ಮಟ್ಟಿಗೆ ಅವರು ಎಷ್ಟು ಅವ್ರ ಶಕ್ತಿಯಲ್ಲಿ ಆಗುತ್ತೋ ಅಷ್ಟು ಕ್ಲೀನ್ ಆಗಿ ಇಟ್ಕೊಂಡು ಮಾಡೋರು. ಬಟ್ ಇವಾಗಿನ ಕಾಲದಲ್ಲಿ ಆ ತರನೇ ಮಾಡಿ ಅಂತ ನಾವ್ ಹೇಳಕ್ ಆಗಲ್ಲ. ಇವಾಗ ಬಂದಿದೆ ಮೆನ್ಸ್ಟ್ರಲ್ ಕಪ್ಸ್ ಅಂತ ಬಂದಿದೆ. ಬಟ್ ಕಪ್ಸ್ ಅಲ್ಲಿ ಏನಾಗುತ್ತೆ, ಸ್ಟೆರಿಲೈಸೇಷನ್, ಅದು ಕ್ಲೀನ್ ಮಾಡೋದೇ ಒಂದು, ಅದು ರೀಯೂಸಬಲ್ ಆಗಿರೋದ್ರಿಂದ ಅದನ್ನ ನಾವು ಯಾವ ರೀತಿ ಅದನ್ನ ತಗೊಂಡು ಯೂಸ್ ಮಾಡ್ಬೋದು, ಯಾವ ಸೈಜ್ ಬೇಕಾಗಬಹುದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೂ ಈ ಚಿಕ್ಕ ವಯಸ್ಸಿನ ಮಕ್ಕಳಿಗೆ, ಅಂದ್ರೆ ಈ ಸ್ಟಿಲ್ 17, 18, 19 ಇಯರ್ಸ್ ಅನ್ಮ್ಯಾರಿಡ್ ಹುಡುಗಿಯರಿಗೆಲ್ಲ ಕಪ್ಸ್ ಕೆಲವ್ರಿಗೆ ಕಂಫರ್ಟಬಲ್ ಅನ್ಸ್ಬೋದು, ಕೆಲವ್ರಿಗೆ ಅನ್ಕಂಫರ್ಟಬಲ್ ಅನ್ಸ್ಬೋದು. ಅದು ಡೈಲಿ ಇನ್ಸರ್ಟ್ ಮಾಡ್ಕೊಳ್ಳೋದು. ಯಾಕೆಂತ ಅಂದ್ರೆ ಅದರಲ್ಲಿ 2-3 ತರ ಇದೆ. ನಾನು ಫಸ್ಟ್ ಆಫ್ ಆಲ್ 3 ಇಂಟ್ರಡಕ್ಷನ್ ಕೊಡ್ತೀನಿ, 3 ತರದ್ದು ನಾನು ಹೇಳ್ತೀನಿ. ಒಂದು ಮೆನ್ಸ್ಟ್ರಲ್ ಕಪ್ಸ್ ಅಂತ ಹೇಳ್ತೀವಿ, ಎರಡನೇದು ಟ್ಯಾಂಪೂನ್ಸ್ ಅಂತ ಹೇಳ್ತೀವಿ, ಆಮೇಲೆ ಇನ್ನೊಂದು ಕ್ಲೋತ್ ಪ್ಯಾಡ್ ಅಂತ ಬಂದಿದೆ ಇವಾಗ, ಬಟ್ಟೆಯಿಂದ ಮಾಡುವಂತ ಪ್ಯಾಡ್. ನಾರ್ಮಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಗಿನ್ನ ಇದು ಬೇರೆ ತರ ಆಗಿರುತ್ತೆ. ಅದನ್ನ ಮತ್ತೆ ವಾಶ್ ಮಾಡಿ ಈ ಮೂರನ್ನು ಯೂಸ್ ಮಾಡ್ಬೋದು. ಟ್ಯಾಂಪೂನ್ಸ್ ನ ಡಿಸ್ಕಾರ್ಡ್ ಮಾಡ್ಬೋದು. ಸೊ ಹಾಗಾಗಿ ಈ ಮೆನ್ಸ್ಟ್ರಲ್ ಕಪ್ಸ್ ಅಲ್ಲಿ ಮತ್ತೆ ಅದ್ರ ಬಳಕೆನಲ್ಲಿ ಬರುವಂತ ಪ್ರಾಬ್ಲಮ್ಸ್ ಏನು ಅಂದ್ರೆ, ಈ ಮೆನ್ಸ್ಟ್ರಲ್ ಕಪ್ಸ್ ಆಗ್ಲಿ ಟ್ಯಾಂಪೂನ್ಸ್ ನಾಗ್ಲಿ ಅದನ್ನ ಒಳಗಡೆ ಯೋನಿ ಒಳಗಡೆ ಇಟ್ಕೋಬೇಕು. ಸೊ ಅದನ್ನ ವೆಜೈನಾ ಒಳಗೆ ಇನ್ಸರ್ಟ್ ಮಾಡ್ಕೋಬೇಕು. ಆದ್ರೆ ಪ್ಯಾಡ್ಸ್ ಆದ್ರೆ ಅದು ಎಕ್ಸ್ಟರ್ನಲಿ ಯೂಸ್ ಮಾಡ್ಕೋಬಹುದು. ಸೊ ಹಂಗಾಗಿ ಎಷ್ಟೊಂದ್ ಜನಕ್ಕೆ ಅದನ್ನ ಬಳಕೆ ಮಾಡೋ ಒಂದು ರೀತಿ ಗೊತ್ತಿರೋದಿಲ್ಲ, ಮತ್ತೆ ಅದು ಅನ್ಕಂಫರ್ಟಬಲ್ ಆಗ್ಬೋದು. ಎಷ್ಟೊಂದ್ ಜನ ಯೂಸ್ ಮಾಡ್ತಾರೆ, ಅದರಲ್ಲಿ ಸೈಜ್ ಕೂಡ ಒಂದು ಸ್ಮಾಲ್ ಬರುತ್ತೆ, ಒಂದು ಲಾರ್ಜ್ ಬರುತ್ತೆ. ಸ್ಮಾಲ್ ಸೈಜ್ ಮದ್ವೆ ಆಗದಿರೋ ಹೆಣ್ಮಕ್ಳು ಯೂಸ್ ಮಾಡಬಹುದು, ಲಾರ್ಜ್ ಸೈಜ್ ಮಕ್ಕಳಾಗಿರೋರು, ನಾರ್ಮಲ್ ಡೆಲಿವರಿ ಆಗಿರೋರೆಲ್ಲ ಯೂಸ್ ಮಾಡಬಹುದು ಅದನ್ನ. ಬಟ್ ಅದನ್ನ ಪ್ರತಿ ಸಲ ತೊಳೆದು ಚೆನ್ನಾಗಿ ಸ್ಟೆರಿಲೈಸ್ ಮಾಡಿ ಪ್ರತಿ ಸಲ ಅದನ್ನ ಕ್ಲೀನ್ ಆಗಿರೋ ಜಾಗದಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ರು ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಆದ್ರೆ ಅದು ಸ್ವಲ್ಪ ಯಾಮಾರಿದ್ರು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಟ್ಯಾಂಪೂನ್ಸ್ ಕೂಡ ಅಷ್ಟೇ. ಟ್ಯಾಂಪೂನ್ಸ್ ಇವಾಗ ಏನಾಗುತ್ತೆ, ಹೆಣ್ಮಕ್ಳು ಚಿಕ್ಕವ್ರು ಇರುವಾಗ ಅವ್ರು ಅದನ್ನ ಇನ್ಸರ್ಟ್ ಮಾಡ್ಕೊಳಕ್ಕೆ ಭಯ ಪಡ್ಕೋತಾರೆ. ಎರಡನೇದು ಕೆಲವ್ರು ಯೂಸ್ ಮಾಡಿದ್ರು ಅವರಿಗೆ ಹೈಮೆನ್ ರಪ್ಚರ್ ಆಗ್ಬೋದು, ವರ್ಜಿನಿಟಿ ಹೋಗ್ಬೋದು, ಕೆಲವರಿಗೆ ಬ್ಲೀಡಿಂಗ್ ಬರ್ಬೋದು. ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಥವಾ ಹೈಮೆನ್ ರಪ್ಚರ್ ಬ್ಲೀಡಿಂಗ್ ಅಂತ ಗೊತ್ತಾಗೋದಿಲ್ಲ. ಅದರಿಂದ ಪ್ರತಿಯೊಬ್ರು ತಾಯಿಂದಿರು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು, ನಮ್ಮ ಮಕ್ಕಳಿಗೆ ಯಾವ್ದು ಸೇಫು ಯಾವ್ದು ಸೇಫ್ ಅಲ್ಲ ಅನ್ನೋದು. ಆಗಿರೋ ಹೆಣ್ಮಕ್ಳಿಗೆ ಟ್ಯಾಂಪೂನ್ಸ್ ಇಸ್ ಓಕೆ, ಅವರು ಟ್ಯಾಂಪೂನ್ಸ್ ಯೂಸ್ ಮಾಡಬಹುದು, ಅದು ಯೂಸ್ ಅಂಡ್ ಥ್ರೋ ಇರುತ್ತೆ. ಬಟ್ ಮೆನ್ಸ್ಟ್ರಲ್ ಕಪ್ಸ್ನು ಓಕೆನೆ, ಆದ್ರೆ ಬಟ್ ಅದನ್ನ ಅಗೇನ್ ಸ್ಟೆರಿಲೈಸೇಷನ್ ಇಸ್ ಅ ಪ್ರಾಬ್ಲಮ್. ಈ ತರ ಇರುವಾಗ ಕೆಲವ್ರಿಗೆ ತುಂಬಾ ಬಟ್ಟೆ ಹೋಗುವಂತವ್ರಿಗೆ ಟ್ಯಾಂಪೂನ್ಸ್ ಸರಿ ಹೋಗಲ್ಲ. ಯಾಕಂದ್ರೆ ಟ್ಯಾಂಪೂನ್ಸ್ ಇಟ್ಕೊಂಡ್ರು ಬ್ಲೀಡಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ, ಹೆವಿ ಬ್ಲೀಡಿಂಗ್ ಇರೋವ್ರಿಗೆ. ಸೊ ಹಂಗಾಗಿ ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೋದು. ಬಟ್ ಅದನ್ನ ತುಂಬಾ ಹುಷಾರಾಗಿ ತುಂಬಾ ಕ್ಲೀನ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಕ್ಲೋತ್ ಪ್ಯಾಡ್ ಅನ್ನೋದು ಇವಾಗ ಬಂದಿದೆ ಮಾರ್ಕೆಟ್ ಅಲ್ಲಿ, ತುಂಬಾ ಜನ ಯೂಸ್ ಮಾಡ್ತಾ ಇರ್ಬೋದು. ಬಟ್ ಅದನ್ನು ರೀಯೂಸಬಲ್ ಅಂದ್ರೆ ಅದದು ವಾಷಿಂಗ್ ಪ್ರಾಬ್ಲಮ್, ಅದನ್ನು ಸ್ಟೆರಿಲೈಸ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಅದು ಅಫೋರ್ಡಬಿಲಿಟಿ ಇರೋರಿಗೆ ಆಗತ್ತೆ, ಬಟ್ ಅಫೋರ್ಡಬಲ್ ಇಲ್ಲದೆ ಇರೋ ಹೆಣ್ಮಕ್ಳಿಗೆ ಕಷ್ಟ. ಅಂದ್ರೆ ಫೈನಾನ್ಷಿಯಲಿ ದುಡ್ಡಿನ ಪ್ರಾಬ್ಲಮ್ಸ್ ಇರೋರಿಗೆ ಸ್ವಲ್ಪ ತೊಂದರೆ ಆಗತ್ತೆ ಪ್ರ ಸಲ ದುಡ್ಡು ಕೊಟ್ಟು ತಗೊಳ್ಳೋ ಅಂತದ್ದು. ಇದು ರೀಯೂಸಬಲ್ ಆದ್ರೂ ಅದನ್ನ ಒಂದು ಬನಾನಾ ಫೈಬರ್ ಇಂದ, ಬಾಳೆಹಣ್ಣಿನ ಫೈಬರ್ಸ್ ಇಂದ, ಮತ್ತೆ ಕಾಟನ್, ಪ್ಯೂರ್ ಕಾಟನ್ ಇಂದ ಮಾಡಿರ್ತಾರೆ. ಅದು ಸಾಫ್ಟ್ ಆಗೂ ಇರುತ್ತೆ, ಕಂಫರ್ಟಬಲ್ ಇರುತ್ತೆ, ವಾಷಬಲ್ ಇರುತ್ತೆ. ಬಟ್ ಅದನ್ನ ಪ್ರತಿ ಸಲ ತಗೊಂಡು ಅದನ್ನ ಸರಿಯಾದ ಬಳಕೆಯಲ್ಲಿ ಯೂಸ್ ಮಾಡಬಹುದು. ಟ್ಯಾಂಪೂನ್ಸ್ ಅಥವಾ ಮೆನ್ಸ್ಟ್ರಲ್ ಕಪ್ಸ್ ಗಿನ್ನ ಕ್ಲೋತ್ ಪ್ಯಾಡ್ ಬೆಟರ್ ಅಂತ ನಾನು ಹೇಳ್ತೀನಿ. ಬಟ್ ಅದನ್ನ ಯೂಸ್ ಮಾಡ್ಕೊಳ್ಳೋ ರೀತಿ ಅವ್ರಿಗೆ ಕಲ್ತ್ಕೋಬೇಕಾಗತ್ತೆ. ಮತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಕೆಲವ್ರಿಗೆ ಕಾಲ್ ನೋವು, ಬೆನ್ನು ನೋವು, ಹೊಟ್ಟೆ ನೋವು ಹೀಗೆಲ್ಲ ಆಗುತ್ತೆ. ಮುಂಚಿನ ಕಾಲದಲ್ಲಿ ಮುಟ್ಟು ಅಂತ ಇದ್ರು,
ರೆಸ್ಟ್ ಮಾಡ್ತಾ ಇದ್ರು ಟೆಕ್ನಿಕಲಿ. ಆದ್ರೆ ಈಗ ಹೌದು. ನಾವು ಇಲ್ಲ ಎಂಪವರ್ಡ್ ವುಮೆನ್ ಅಂತೀವಿ, ಆಚೆ ಹೋಗ್ತೀವಿ, ಕೆಲಸ ಮಾಡ್ತೀವಿ. ಸೊ ಪ್ರತಿ ಮಂತ್ ನಮ್ಗೆ ಲೀವ್ ಕೊಡಿ ಆಫೀಸ್ ಅಲ್ಲಿ, ಕಾಲೇಜಲ್ಲಿ ಅಂತ ಕೇಳಕ್ ಆಗೋದಿಲ್ಲ. ಬಟ್ ಇಸ್ ಇಟ್ ರೆಕಮೆಂಡೆಡ್ ದಟ್ ವಿ ಟೇಕ್ ರೆಸ್ಟ್? ನಾವು ರೆಸ್ಟ್ ತಗೊಬೇಕಾ ಈ ಟೈಮಲ್ಲಿ, ಅಥವಾ ಇಲ್ಲ ನಾನು ಚಾಲೆಂಜ್ ತಗೊಂತೀನಿ ಅಂತ? ಆ ಟೈಮಲ್ಲಿ ಫಿಸಿಕಲಿ ಸ್ಟ್ರೇನ್ ಆಗೋದ್ರಿಂದ ಇನ್ನೇನಾದ್ರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ ನಮ್ಗೆ? ಪೀರಿಯಡ್ ಪೇನ್ ಆಲ್ರೆಡಿ ಇರ್ಬೇಕಾದ್ರೆ ನಾವು ಆಚೆ ಹೋಗಿ ಬೇರೆ ಸ್ಟ್ರೆಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ? ಹಲೋ ಹಲೋ ಕೇಳಿಸ್ತಾ ಇದೆಯಾ? ಹಾ, ಇವಾಗ ಕೇಳಿಸ್ತಾ ಇದೆ. ಹಲೋ ಹಲೋ ಕೇಳಿಸ್ತಾ ಇದೆ. ಹಾ. ಸೊ ಇದು ಆಕ್ಚುಲಿ ಇದನ್ನ ಜನ ಮಾಡ್ಕೊಂಡಿರೋ ಅಂತ ಒಂದು ಪದ್ಧತಿ. ತುಂಬಾ ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಸಾವಿರಾರು ಕಾಲದ ಹಿಂದೆ ಒಂದು ಹುಡುಗಿ ಮೈನೇರಿದ ತಕ್ಷಣ ಆ ಹುಡುಗಿಗೆ ಒಂದು ಹುಡುಗನ್ನ ಅವ್ರ ಊರಲ್ಲಿ ಜೊತೆ ಮಾಡಿ ಈ ಹುಡುಗನ್ನೇ ಅವಳು ಮದ್ವೆ ಆಗ್ಬೇಕು ಅಂತ ಹೇಳಿ ಅವನನ್ನ ನೋಡ್ಕೊಳಕ್ಕೆ ಬಿಟ್ಬಿಡೋರು ಸಮಾಜದಲ್ಲಿ. ಯಾಕಂದ್ರೆ ಅವಾಗೆಲ್ಲ ಅಷ್ಟು ಪ್ರೊಟೆಕ್ಷನ್ಸ್ ಇರ್ತಿರ್ಲಿಲ್ಲ. ಊರ್ಗ್ ಹೋಗೋರು, ಊಟ ಹಂಚ್ಬೇಕಾಗಿತ್ತು, ಕಷ್ಟ ಪಡ್ತಾ ಇದ್ರು ಜನ, ಒಂದೇ ಊರಲ್ಲಿ ಇರಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಹೆಣ್ಮಕ್ಳಿಗೆ ಸೇಫ್ಟಿ ಇರಲ್ಲ ಅಂತ ಹೇಳಿ ಈ ಪದ್ಧತಿ ಮಾಡಿ ಅವ್ರನ್ನ ಆ ಟೈಮಲ್ಲಿ ಯಾರು ಮುಟ್ಟಬಾರ್ದು, ಮುಟ್ಟಿದ್ರೆ ಮೈಲಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ದೇವ್ರದ್ದು ಕಾರ್ಯಕ್ರಮ ಅದು ಇದು ಅಂತ ಹೇಳಿ ಅವ್ರನ್ನ ಒಂದು ಮೂಲೆ ಗುಂಪು ಮಾಡಿದ್ರು ಸಮಾಜದಲ್ಲಿ. ಮತ್ತೆ ತುಂಬಾ ಹಳೆ ಕಾಲದಲ್ಲಿ ಕೆಲವು ಕಂಟ್ರೀಸ್ ಅಲ್ಲಿ, ಯಾಕೆ ಇಂಡಿಯಾನಲ್ಲೂ ರಿಮೋಟ್ ಪ್ಲೇಸಸ್ ಅಲ್ಲಿ ಇದು ಆಚರಣೆ ಇತ್ತು. ಯಾರು ಮೈನೇರಿದ್ರೆ ಆ ಹುಡುಗಿಗೆ ಒಂದು ಹುಡುಗನ್ನ ಗುರ್ತು ಮಾಡಿ ಇವನೇ ಅವಳ ಲೈಫ್ ಅಂದ್ರೆ ಜೀವನ ಸಂಗಾತಿ, ಇವನೇ ಅವಳನ್ನ ಮದ್ವೆ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಒಂದು ಇದ್ ಮಾಡಿ ಅವಳನ್ನ ಅವ್ರ ಬಾಡಿ ಗಾರ್ಡ್ ತರ ಅಂದ್ರೆ ನೋಡ್ಕೊಳ್ಳೋ ತರ ಬಿಟ್ಬಿಟ್ಟಿರ್ತಾ ಇದ್ರು. ಸೊ ಅವಾಗ ಅವ್ರು ಎಲ್ಲೋದ್ರುನು ಅವ್ರ ರೆಸ್ಪಾನ್ಸಿಬಿಲಿಟಿ ಆಗಿ ಅವ್ಳಿಗೆ ಆ ಒಂದು ಚಿಕ್ಕ ವಯಸ್ಸಲ್ಲಿ 13-14 ವಯಸ್ಸಲ್ಲೇ ಮದ್ವೆ ಮಾಡ್ಬಿಡ್ತಾ ಇದ್ರು. ಸೊ ಹಂಗೆಲ್ಲ ಆಗಿ ಸ್ವಲ್ಪ ಜವಾಬ್ದಾರಿ ಕಳ್ಕೊಂಡು ಅವ್ರದನ್ನ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅವಾಗ ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಇತ್ತು, ಹೆಣ್ಮಕ್ಳಿಗೆ ಎಜುಕೇಶನ್ ಪ್ರಾಬ್ಲಮ್ ಇತ್ತು, ಓದ್ತಾ ಇರ್ಲಿಲ್ಲ, ಬರೆಯಕ್ ಬರ್ತಾ ಇರ್ಲಿಲ್ಲ, ಎಷ್ಟೋ ಜನ ಸ್ಕೂಲಿಗೆ ಕಳಿಸ್ತಾ ಇರ್ಲಿಲ್ಲ, ಹೆಣ್ಮಗಳು ನೀನ್ ಯಾಕೆ ಹೋಗ್ತೀಯ ಅನ್ನೋರು. ಸೊ ಇದೆಲ್ಲಾ ಕಾರಣದಿಂದ ಅವ್ರನ್ನ ಆ ತರ ಇಡೋರು. ಕೆಲವ್ರು ಏನ್ ಮಾಡೋರು, ಅತ್ತೆ ಮನೆಯಲ್ಲಿ ತುಂಬಾ ದುಡಿಸ್ತಾರೆ, ಕೆಲಸ ಮಾಡಿಸ್ತಾರೆ ಅಂತ ಹೇಳಿ ಕೆಲವ್ರು ಈ ಪದ್ಧತಿನೂ ಶುರು ಮಾಡ್ಕೊಂಡ್ರು. ಅಟ್ಲೀಸ್ಟ್ 5 ದಿನ ಅವರು ದೇವ್ರ ಮನೆಗೆ ಹೋಗ್ಬಾರ್ದು, ಯಾರನ್ನು ಮುಟ್ಸ್ಕೋಬಾರ್ದು ಅಂತ ಮಾಡಿದ್ರೆ ಅವರಿಗೆ 5 ದಿನ ಗಂಡನ ಮನೆಯಲ್ಲಿ ರೆಸ್ಟ್ ಸಿಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಅದನ್ನೆಲ್ಲ ಅವರು ಅನ್ವಯವಾಗಿ ಮಾಡ್ಕೊಂಡಿದ್ರು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಅಷ್ಟೇ ಈಸಿಯಾಗಿ ಫುಡ್ ಆಗ್ಲಿ ಪ್ರತಿಯೊಂದು ಸಿಗ್ತಾ ಇರ್ಲಿಲ್ಲ. ಮತ್ತೆ ಇವಾಗ ಏನಾದ್ರೂ ಒಂದು ಜನಗಳಿಗೆ ಅಡಿಗೆ ಮಾಡ್ಬೇಕಂದ್ರೆ ನಾವು ಹೋಟೆಲ್ ಅಲ್ಲಿ ಆರ್ಡರ್ ಮಾಡ್ಬಿಡ್ತೀವಿ, ಕೊಟ್ಬಿಡ್ತೀವಿ. ಬಟ್ ಅವಾಗೆಲ್ಲ ಅವರೇ ಎಲ್ಲರಿಗೂ ಒಂದ್ 25 ಜನ ಹೊಲದಲ್ಲಿ ಕೆಲಸ ಮಾಡ್ತಾ ಇದಾರೆ, 100 ಜನ ಅಂದ್ರೆ 100 ಜನಕ್ಕೂ ಅಡಿಗೆ ಮಾಡ್ಬೇಕಾಗಿತ್ತು. ಸೊ ತುಂಬಾ ಕೆಲಸ ಇರ್ತಾ ಇತ್ತು. ನೀರ್ ಸೇದೋದ್ರಿಂದ ಹಿಡಿದು ಬಾವಿಯಿಂದ ಕೆರೆಯಿಂದ ನೀರ್ ತರೋದು, ಬಟ್ಟೆಗಳು ಒಗೆಯೋದು ತುಂಬಾ ಇರ್ತಿತ್ತು. ಅದಕ್ಕೋಸ್ಕರ ಆ ತರ ಒಂದು ಪದ್ಧತಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಇವಾಗ ಈಗಿನ ಕಾಲದಲ್ಲಿ ಅಷ್ಟೊಂದು ರಿಸ್ಟ್ರಿಕ್ಷನ್ ಬೇಕಾಗಿಲ್ಲ. ಮತ್ತೆ ಅದಕ್ಕೆ ರಿಲೇಟೆಡ್ ಅಲ್ಲ ನಾನ್ ಹೇಳೋದು. ಈಗ ಬಹಳ ಐಶೋ ಆರಾಮಿ ಜೀವನ ಇರೋದ್ರಿಂದ ಹೆಣ್ಮಕ್ಳಿಗೆ ಈ ಹೊಟ್ಟೆ ನೋವು, ಸೊಂಟ ನೋವು, ಕಾಲ್ ನೋವು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ನಾನು ಹೇಳ್ದೆ ಮೊದ್ಲೇ ನಿಮ್ಗೆ, ಒಂದು ಯಾವುದೇ ಒಂದು ಹೆಣ್ಮಗು ಫಿಸಿಕಲಿ ಆಕ್ಟಿವ್ ಇರ್ಬೇಕು, ಫಿಸಿಕಲಿ ಸ್ಟ್ರೆಂತ್ ಬರ್ಬೇಕು, ಚೆನ್ನಾಗಿ ಆಟ ಆಡ್ಬೇಕು. ಅವರು ಈಗ ಒಂದು ವಯಸ್ಸು ಬಂದ ತಕ್ಷಣ ಅವ್ರನ್ನ ಆಟದಿಂದ ಹೊರಗೆ ಹೋಗೋದ್ರಿಂದ ಎಲ್ಲ ರಿಸ್ಟ್ರಿಕ್ಷನ್ ಮಾಡೋದಾಗ್ಲಿ, ಓವರ್ ಆಗಿ ತಿನ್ಸೋದ್ರಿಂದ ಆಗ್ಲಿ ಅವ್ರಿಗೆ ಏನಾಗುತ್ತೆ, ಮಸಲ್ ಎಲ್ಲ ವೀಕ್ ಇರುತ್ತೆ. ಸೊ ಅವರಿಗೆ ನೋವು ಬಂದಾಗ ಸಾಮಾನ್ಯವಾಗಿ ಎಲ್ಲಾ ಹೆಣ್ಮಕ್ಳಿಗೂ ಮೆನ್ಸಸ್ ಆಗುವಾಗ ಆ ಬ್ಲೀಡಿಂಗು ಗರ್ಭಚೀಲದ ಬಾಯಿಂದ ಆಚೆ ಬರ್ಬೇಕಾದ್ರೆ ಸ್ವಲ್ಪ ಓಪನ್ ಆಗ್ಬೇಕು, ಯೂಟ್ರಸ್ ಮೌತ್ ಓಪನ್ ಆಗ್ಬೇಕು. ಗರ್ಭಕೋಶದ ಬಾಯಿ ಓಪನ್ ಆಗ್ಬೇಕಾದ್ರೆ ಕೆಲವು ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗತ್ತೆ ನಮ್ಮ ಬಾಡಿನಲ್ಲಿ, ಪ್ರೋಸ್ಟಾಗ್ಲಾಂಡಿನ್ಸ್ ಅಂತ ಹೇಳ್ತೀವಿ. ಅದು ಬಂದಾಗ ಪೇನ್ ಪ್ರತಿಯೊಬ್ಬರಿಗೂ ಬರುತ್ತೆ. ಕೆಲವರಿಗೆ ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಕೆಲವರಿಗೆ ಜಾಸ್ತಿ ಇರುತ್ತೆ. ಅದೇ ತರ ಪೇನ್ ಟಾಲರೆನ್ಸ್ ಕೂಡ ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಇರ್ತಾರೆ, ಕೆಲವರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಪೇನ್ ಕಂಟ್ರೋಲ್ ಮಾಡೋದ್ರಲ್ಲಿ. ಹಾಗಾಗಿ ಈ ಸೆನ್ಸಿಟಿವ್ ಇರೋರಿಗೆಲ್ಲ ಪೇನ್ ಜಾಸ್ತಿ ಆಗತ್ತೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು, ಈ ಕೆಳಗಡೆ ಭಾಗದಲ್ಲಿ ಅಂದ್ರೆ ಸೊಂಟ ಭಾಗದ ಮಸಲ್ಸ್ ನ ಸ್ಟ್ರಾಂಗ್ ಆಗಿ ಇಡಬೇಕಂದ್ರೆ ಅವರು ಎಕ್ಸಸೈಸು ಸ್ಪೋರ್ಟ್ಸ್ ಮಾಡ್ಬೇಕು. ಆವಾಗ ಏನಾಗುತ್ತೆ, ನಮ್ಮ ಯೋಗಾಸನ, ಇವಾಗ ಬರುವಂತ ಯೋಗಾಸನ, ಸೊಂಟದಲ್ಲಿ ಇರುವಂತ ಮಸಲ್ಸ್ ನ ಸ್ಟ್ರಾಂಗ್ ಮಾಡುವಂತ ಎಕ್ಸಸೈಸ್ ನ
ಅವರು ಮಾಡಿ ಕಲ್ತ್ಕೊಂಡ್ರೆ ಯಾವ್ದೇ ತರದ್ ಹೊಟ್ಟೆ ನೋವು, ಯಾವ್ದೇ ತರದ್ ಸೊಂಟ ನೋವು ಬರೋದಿಲ್ಲ. ಯಾವ್ದನ್ನು ಮಾಡದೆ ಈ ತರ ಇದ್ದಾಗ ಮಸಲ್ಸ್ ಎಲ್ಲ ವೀಕ್ ಆದಾಗ ಯಾವಾಗ ಈ ಹಾರ್ಮೋನ್ ಎಫೆಕ್ಟ್ ಎಲ್ಲ ಶುರುವಾಗಿ ಅದು ಗರ್ಭಕೋಶದ ಬಾಯಿ ಹೆರಿಗೆ ನೋವಲ್ಲಿ ಹೇಗೆ ಹೆರಿಗೆ ನೋವು ಬರುತ್ತೋ ಅದೇ ತರ ಇಲ್ಲಿನೂ ನೋವು ಬರುತ್ತೆ. ಯಾಕಂದ್ರೆ ನಮ್ದು ಗರ್ಭಕೋಶದಲ್ಲಿ ನಾವು ಏನನ್ನೂ ಇಡಕ್ ಆಗೋದಿಲ್ಲ. ಏನೇ ಇದ್ರೂ ಅದು ಆಚೆಗೆ ಬರ್ಲೇಬೇಕು. ಇಟ್ ಮೇ ಬಿ ಬ್ಲೀಡಿಂಗ್, ಇಟ್ ಮೇ ಬಿ ಫೀಟಸ್, ಆರ್ ಏನಾದ್ರು ದುರ್ಮಾಂಸ ಇದ್ರು ಅಷ್ಟೇ, ಅದು ಆಚೆಗೆ ತೆಗಿಲೇಬೇಕು. ಆವಾಗ್ಲೇನೆ ಹೊಟ್ಟೆ ನೋವು ಜಾಸ್ತಿ ಬಟ್ಟೆ ಹೋಗೋದು ಬರೋದಿಲ್ಲ. ಹಂಗಾಗಿ ಪ್ರತಿಯೊಬ್ರುನು ಎಕ್ಸರ್ಸೈಸ್ ಮಾಡಿ, ಯೋಗಾಸನ ಮಾಡಿ, ಸೊಂಟದ ಕೆಳಗಡೆ ಇರೋ ಮಸಲ್ಸ್ನೆಲ್ಲ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಈ ತರದ್ ಯಾವುದೇ ಒಂದು ಪೈನ್ ಆಗ್ಲಿ ಇದು ಬರೋದಿಲ್ಲ. ಸೊ ಒಂದು. ಎರಡನೇದು ರೆಸ್ಟ್ ಕೊಡ್ಬೇಕು ಅನ್ನೋದೇನಿಲ್ಲ. ಯಾಕಂದ್ರೆ ಇವಾಗಿನ ಸೋಷಿಯಲ್ ಲೈಫ್ ಅಂದ್ರೆ ಸಮಾಜದಲ್ಲಿ ಯಾರು ಒಂದ್ ಕಡೆ ಕೂತ್ಕೊಳಕ್ ಆಗಲ್ಲ. ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಓದ್ಬೇಕು, ಬರಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮನೆ ನಡೆಸ್ಬೇಕು. ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಹೆಣ್ಮಕ್ಳು ತಗೊಂಡಿರೋದ್ರಿಂದ ಆ ವುಮೆನ್, ನೀವು ಹೇಳಿದ್ವಿ ವುಮೆನ್ ಎಂಪವರ್ಮೆಂಟ್ ಅಂತ ನಾವೆಲ್ಲ ಹೇಳ್ತೀವಿ, ಅದಕ್ಕೆ ಸಮವಾಗಿ ಓಡಾಡ್ಬೇಕಂದಾಗ ಈ ನಮ್ಮ ಸ್ವಂತ ದೈಹಿಕ ಒಂದು ಕಾರ್ಯನಿರ್ವಹಣೆನ ಮಾಡೋ ಅಂತದ್ದು ಒಂದು ಎಕ್ಸಸೈಸ್ ಆಗ್ಲಿ, ಒಂದು ನಮ್ಮ ಬಾಡಿನ ನಾವು ಹೇಗ್ ಇಟ್ಕೋಬೇಕು, ಹೇಗ್ ನೋಡ್ಕೋಬೇಕು ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಯಾಕಂದ್ರೆ ಅದೊಂದು ಬ್ಯುಸಿ ಲೈಫ್ ಆಗತ್ತೆ. ಆವಾಗ ಎಲ್ಲೋ ಒಂದ್ ಕಡೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಕಾಣಿಸ್ಕೊಳುತ್ತೆ. ಎಷ್ಟೇ ಬ್ಯುಸಿ ಇದ್ರು ನಾನ್ ಹೇಳೋದೇನಂದ್ರೆ, ನೀವು ಓದಿ ಕೆಲಸ ಮಾಡಿ, ಏನೋ ಒಂದು ತುಂಬಾ ಡೇ ಟು 12ರಿಂದ ಬೆಳಗ್ಗೆಯಿಂದ ರಾತ್ರಿ 12ವರೆಗೂ ಬ್ಯುಸಿ ಇದ್ರುನು 1 ಅವರ್ ನಿಮ್ಗೆ ಅಂತ ಇಟ್ಕೊಂಡು ಅದ್ರಲ್ಲಿ ನೀವು ಎಕ್ಸರ್ಸೈಸ್ ಮಾಡಿ, ಯೋಗ ಮಾಡೋದು, ಕ್ಲೀನ್ ಆಗಿರೋದು, ಮೈ ತೊಳ್ಕೊಳ್ಳೋದು, ಸ್ವಲ್ಪ ಹೆಲ್ತ್ ನೋಡ್ಕೊಳ್ಳೋದು, ಅದು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಕಂಪಲ್ಸರಿ ರೆಸ್ಟ್ ಬೇಕು ಅಂತ ಏನ್ ಹೇಳಕ್ ಆಗಲ್ಲ. ಯಾಕಂದ್ರೆ ಇವಾಗ ಲೀವ್ ಕೊಡಿ 5 ದಿವಸ ಅಂದ ತಕ್ಷಣ ಯಾರು ಲೀವ್ ಕೊಡಲ್ಲ. ಇವಾಗ ಯಾರಾದ್ರೂ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಲೀವ್ ಕೊಡಿ 5 ಡೇಸ್ ಮೆನ್ಸಸ್ ಆಗಿದೆ ಅಂದ್ರೆ ಯಾರು ಲೀವ್ ಕೊಡೋದಿಲ್ಲ. ಯಾಕಂದ್ರೆ ಕಂಪನೀಸ್ ಎಲ್ಲ ಕಾರ್ಪೊರೇಟ್ಸ್ ಬಂದಿದೆ, ಡಾಕ್ಟರ್ಸ್ಗಂತೂ ರಜೆ ಇರೋದಿಲ್ಲ. ಸೊ ಹಂಗಾಗಿ ಎವ್ರಿ ರೆಸ್ಪಾನ್ಸಿಬಿಲಿಟಿ ವೆನ್ ಎವರ್ ದೇ ಗೆಟ್ ಟೈಮ್, ಯಾರಿಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಿನಲ್ಲಿ ಅವರ ಆ ಟೈಮ್ ನ ಹೆಂಗೆ ಉಪಯೋಗಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ಮಹಿಳೆ ಆಗ್ಲಿ ಹೆಣ್ಮಗ್ಳಾಗ್ಲಿ ಅದನ್ನ ಟ್ರೈ ಮಾಡ್ಬೇಕು. ಪ್ರಯತ್ನ ಮಾಡಿದ್ರೆ ಯಾವುದೂನು ಫಲ ಇಲ್ದೇನೆ ನಡೆಯೋದಿಲ್ಲ. ಸೊ ಐ ಥಿಂಕ್ ಅದನ್ನ ನಾವು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಇದನ್ನೆಲ್ಲ ಸ್ವಲ್ಪ, ಅಫ್ಕೋರ್ಸ್ ಸ್ವಲ್ಪ ಕೆಲವು ಕಾಯಿಲೆನಲ್ಲಿ ಬರುತ್ತೆ ಸೊಂಟ ನೋವು. ಯಾಕಂದ್ರೆ ತುಂಬಾ ವೀಕ್ ಇರೋರಿಗೆ, ರಕ್ತ ಕಡಿಮೆ ಇರೋರಿಗೆ, ಅಥವಾ ಏನಾದ್ರೂ ಬಿಳಿ ಬಟ್ಟೆ ಹೋಗ್ತಾ ಇದೆ ಅಂದ್ರೆ, ಅಥವಾ ಏನಾದ್ರೂ ಯೂರಿನರಿ ಇನ್ಫೆಕ್ಷನ್ ಇದ್ರೆ, ಸೊಂಟ ನೋವು, ಕಾಲ್ ನೋವಲ್ಲಿ ಆ ತರ ಟೈಮ್ ಅಲ್ಲಿ ಡಾಕ್ಟರ್ ಹತ್ರ ತೋರ್ಸ್ಕೋಬೇಕಾಗತ್ತೆ, ಅದನ್ನ ವಾಸಿನೂ ಮಾಡಿಸ್ಕೋಬೇಕಾಗತ್ತೆ. ಸೊ ಹಂಗಾಗಿ ಕಾಲ್ ನೋವು, ಸೊಂಟ ನೋವು ಒಂದೇ ಕಾರಣಕ್ಕೆ ಬರೋದಿಲ್ಲ, ಎಷ್ಟೊಂದು ಕಾರಣಕ್ಕೆ ಬರುತ್ತೆ. ಬಟ್ ಅವಾಗ ನಾವು ಅದನ್ನ ಗುರ್ತಿಸ್ಕೋಬೇಕು. ನಮ್ಗೆ ಯಾಕೆ ಈ ತರ ನೋವು ಬರ್ತಾ ಇದೆ, ಈ ತರ ನೋವು ಬರೋದು ಇವಾಗ ಅಪರೂಪನ, ಅಥವಾ ಸಡನ್ ಆಗಿ ಬಂದಿದ್ಯಾ, ಅಥವಾ ಮುಂಚೆಯಿಂದನೂ ಬಂದಿದ್ಯಾ, ಯಾಕೆ ಬರ್ಬೇಕು, ಬೇರೆಯವರೆಲ್ಲ ಚೆನ್ನಾಗಿರುವಾಗ ನಮ್ದಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಫಸ್ಟ್ ಅವ್ರ ಪ್ರಾಬ್ಲಮ್ ನ ಕರೆಕ್ಷನ್ ಮಾಡ್ಕೊಂಡು ಅನಲೈಸ್ ಮಾಡ್ಬೇಕು ಅಂತ ಗುರ್ತಿಸ್ಕೋಬೇಕು. ಯಾವ್ದ್ರಿಂದ ನನ್ಗೆ ಈ ತರ ಆಗ್ತಾ ಇದೆ ಅಂತ. ಆವಾಗ ಅವರಿಗೆ ಗೊತ್ತಾಗುತ್ತೆ, ಉತ್ತರ ಸಿಕ್ಕತ್ತೆ. ಅವರು ಅವಾಗ ಡಾಕ್ಟರ್ನ, ವೈದ್ಯರನ್ನ ಮೀಟ್ ಮಾಡಿದ್ರೆ ಅವರಿಗೆ ಒಂದು ರೀತಿಯ ಒಂದು ರಿಲೀಫ್ ಸಿಕ್ಕತ್ತೆ, ಅವ್ರಿಗೊಂದು ಎನರ್ಜಿ ಸಿಕ್ಕತ್ತೆ, ಅವ್ರಿಗೊಂದು ಕೌನ್ಸಿಲಿಂಗು, ಒಂದು ಟ್ರೀಟ್ಮೆಂಟ್ ಮೂಲಕನೋ ಒಂದು ಬೆಟರ್ ಸೊಲ್ಯೂಷನ್ ಸಿಕ್ಕತ್ತೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಡಾಕ್ಟರ್. ಸೊ ಎಕ್ಸರ್ಸೈಸ್ ಮಾಡಿ ಮಸಲ್ಸ್ ನ ಸ್ಟ್ರಾಂಗ್ ಇಟ್ಕೊಂಡ್ರೆ ಅವಾಯ್ಡ್ ಮಾಡ್ಬೋದು ಪೇನ್ ನ. ಆದ್ರೂ ಪೇನ್ ಇದ್ರೆ ಡಾಕ್ಟರ್ ನ ಮೀಟ್ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ? ಖಂಡಿತ. ಓಕೆ, ವುಮೆನ್ ಇಂದ ಒಂದು ನೆಕ್ಸ್ಟ್ ಸ್ಟೇಜ್, ಈಗ ನ್ಯೂಲಿ ಮ್ಯಾರಿಡ್ ಪೀಪಲ್ ಬಂದ್ರೆ, ಒಂದು ಐದರ್ ಕಾಂಟ್ರಾಸೆಪ್ಷನ್ ತಗೊಬೇಕಂದ್ರೆ ಅದರಲ್ಲಿ ಬೆಸ್ಟ್ ಸೊಲ್ಯೂಷನ್ಸ್ ಯಾವುದು, ಆಮೇಲೆ ಕನ್ಸೀವ್ ಮಾಡ್ಬೇಕಂದ್ರೆ ಹೌ ಅರ್ಲಿ, ನಾವು ಎಷ್ಟು ಮುಂಚೆ ಡಾಕ್ಟರ್ ನ ಮೀಟ್ ಮಾಡ್ಬೇಕು, ಕನ್ಸೀವ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇರೋರು, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್? ಈಗ ಮದ್ವೆ ಆಗಿದೆ ಅಂತ ಅಂದ್ರೆ ಒಂದ್ ಕಪಲ್ಗೆ ಅವ್ರು ಇಮಿಡಿಯೇಟ್ ಆಗಿ ಡಾಕ್ಟರ್ ನೋಡ್ಲಿ ಅಂತ ಹೇಳ್ತೀನಿ. ಯಾತಕ್ಕೆ ಅಂತ ಅಂದ್ರೆ, ಅವರು ಎಷ್ಟೋ ಜನ ಅಂದ್ರೆ 100ರಲ್ಲಿ 80 ಜನ ಬರದೇ ಇಲ್ಲ ಡಾಕ್ಟರ್ಸ್ ಹತ್ರ. ಯಾಕೆ ಅಂತ ಅಂದ್ರೆ, ಒಂದು ಡಾಕ್ಟರ್ ಹತ್ರ ಬಂದ್ರೆ ಏನ್ ಅನುಕೂಲ ಆಗತ್ತೆ, ಬರ್ದೇ ಇದ್ರೆ ಏನ್ ಅನಾನುಕೂಲ ಆಗತ್ತೆ ಅನ್ನೋದು ನಾನು ಹೇಳ್ತೀನಿ. ಕೆಲವರಿಗೆ ಅದೃಷ್ಟ ಚೆನ್ನಾಗಿರುತ್ತೆ ಅಂತಾನು ಹೇಳ್ಬೋದು, ಅಥವಾ ಅವ್ರಿಗೆಲ್ಲ ದೇವ್ರು ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಎಲ್ಲಾನು ಸಲೀಸಾಗಿ ಆಗ್ಬಿಡುತ್ತೆ, ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ, ಮಗು ಆಗ್ಬಿಡುತ್ತೆ, ಎಲ್ಲರೂ ನೋಡ್ಕೋತಾರೆ, ಎಲ್ಲ ಆಗ್ಬಿಡುತ್ತೆ. ಬಟ್ ಕೆಲವ್ರಿಗೆ ಏನಾಗುತ್ತೆ,
ಈ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಅಂತ ಆದಾಗ ಅವರಿಗೆ ಮತ್ತೆ ಅಬಾರ್ಷನ್ಸ್ ಆಗಿರುತ್ತೆ, ಅಥವಾ ಏನಾದ್ರು ಮಿಸ್ ಕ್ಯಾರೇಜಸ್, ಮಗುದ ಹಾರ್ಟ್ ಬೀಟೇ ಬಂದಿರೋದಿಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಅವಾಗ ಅವ್ರಿಗೆ ಫಸ್ಟ್ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡುವಾಗ ಅವ್ರಿಗೆ ನೋವಾಗತ್ತೆ, ಯಾತಕ್ ಹಿಂಗಾಯ್ತು ನನ್ಗೆ ಅನ್ನೋದು ಒಂದು ತಲೆನಲ್ಲಿ ಪ್ರಶ್ನೆ ಉಳ್ಕೊಳುತ್ತೆ. ಸೊ ಎರಡನೇದು ಏನು ಅಂತ ಅಂದ್ರಾಗ ಕನ್ಸೀವ್ ಆಗ್ತಾರೆ, ಅವ್ರಿಗೆ 2-3ನೇ ತಿಂಗಳು 4ನೇ ತಿಂಗಳಲ್ಲೂ ಅಬಾರ್ಷನ್ ಆಗ್ಬಿಡುತ್ತೆ. ಪ್ರತಿ ಸಲನೂ 1-3-4 ಅಬಾರ್ಷನ್ ಆಗ್ಬಿಡುತ್ತೆ ಕೆಲವ್ರಿಗೆ. ಅಂತವ್ರಿಗೂನು ಕೌನ್ಸಿಲಿಂಗ್ ಬೇಕಾಗತ್ತೆ, ಟ್ರೀಟ್ಮೆಂಟ್ ಬೇಕಾಗತ್ತೆ, ಡಾಕ್ಟರ್ ನೋಡ್ಬೇಕಾಗತ್ತೆ ಅವರು. ಮತ್ತೆ ಮೂರನೇದು ಕೆಲವರಿಗೆ ಶುಗರು, ಡಯಾಬಿಟಿಸ್, ಥೈರಾಯ್ಡ್ ಎಲ್ಲ ಬಂದಿರುತ್ತೆ, ಗೊತ್ತೇ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಅವಾಗ್ಲೂ ಕೂಡ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬ ಗಂಡ ಹೆಂಡತಿ ಮಗು ಬೇಕು ಅನ್ನೋರು ಡಾಕ್ಟರ್ನ ಮೀಟ್ ಮಾಡಿ ಇಮಿಡಿಯೇಟ್ ಆಗಿ ಒಂದು ಕೌನ್ಸಿಲಿಂಗ್ ಸೆಷನ್ ಅಂತ ತಗೊಂಡಾಗ, ಅದು ಫ್ಯಾಮಿಲಿ ಪ್ಲಾನಿಂಗ್ಗೆ ಇರ್ಬೋದು, ಮಗು ಬೇಡ ಅಂತ ಅಂತಾನೂ ಇರ್ಬೋದು, ಅಥವಾ ನಾವು ಕನ್ಸೀವ್ ಆಗ್ಬೇಕು ಅಂತಾನೂ ಇರ್ಬೋದು. ಬಟ್ ಅದನ್ನ ಪ್ರಿವೆಂಟ್ ಮಾಡ್ಕೊಳ್ಳೋದು ಹೆಂಗೆ ಅಥವಾ ಅದನ್ನ ಮಾಡ್ಕೊಳ್ಳೋದು ಹೆಂಗೆ ಅಂತ ಎರಡಕ್ಕೂ ಅದು ಸಲಹೆ ಆಗುತ್ತೆ. ಎಲ್ಲಾ ಹುಡುಗ ಹುಡುಗಿ ಮದ್ವೆ ಆಗಿರೋರು ಹೊಸದಾಗಿ ಡಾಕ್ಟರ್ ಅಲ್ಲಿ ಒಂದು ಸಲಹೆ ಮಾಡ್ಕೊಂಡು ಅವ್ರದ್ದು ಒಂದು ಹೆಲ್ತ್ ಚೆಕ್ಅಪ್, ಬೇಸಿಕ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಅವರಿಗೆ ಏನ್ ಕಂದು ಕೊರತೆ ಇದೆ, ಹಾರ್ಮೋನ್ ವೇರಿಯೇಷನ್ಸ್ ಇದೆ, ಥೈರಾಯ್ಡ್ ಇದೆಯಾ, ಶುಗರ್ ಇದೆಯಾ ಅಂತ ನೋಡ್ಕೊಳ್ಬಹುದು. ಒಂದು. ಎರಡನೇದು, ಪ್ರತಿಯೊಬ್ರು ಮದ್ವೆ ಆಗಿದ ತಕ್ಷಣ ಅವ್ರದೇ ಒಂದು ಲೋಕ, ಒಂದು ಪ್ರಪಂಚದಲ್ಲಿ ಇರ್ತಾರೆ ಅವರು. ಅವರಿಗೆ ಸಂತೋಷದಲ್ಲಿ ಇರೋದ್ರಿಂದ ಅವರು ಚೆನ್ನಾಗಿ ತಿಂದು ವೇಟ್ ಗೇನ್ ಆಗಿರ್ತಾರೆ, ಅಥವಾ ಬೇರೆ ಏನೋ ಪ್ರಾಬ್ಲಮ್ಸ್ ಆಗಿರುತ್ತೆ, ಗೊತ್ತಿರೋದಿಲ್ಲ ಅವರಿಗೆ. ಸೊ ಅದ್ ಮತ್ತೆ ಪ್ರೆಗ್ನೆಂಟ್ ಆದ್ಮೇಲೆ ಅದೆಲ್ಲ ರಿಫ್ಲೆಕ್ಟ್ ಆದಾಗ ಅವರಿಗೆ ಬೇಜಾರಾಗುತ್ತೆ. ಅದರಿಂದ ನಾನು ಹೇಳೋದೇನಂದ್ರೆ, ಪ್ರತಿಯೊಬ್ರು ಗಂಡ ಹೆಂಡತಿ ಫಸ್ಟ್ ಮದ್ವೆ ಆದ ನಂತರ ಡಾಕ್ಟರ್ ಮೀಟ್ ಮಾಡಿ ಅವರಿಗೆ ನಮ್ಗೆ 1 ವರ್ಷ ಮಗು ಬೇಡ ಬೇಕು ಅನ್ನೋದನ್ನ ಡಿಸೈಡ್ ಮಾಡಕ್ಕಾಗ್ಲಿ ಡಾಕ್ಟರ್ ಮೀಟ್ ಮಾಡ್ಬೇಕು. ಅದಕ್ಕೆ ಯಾವ ತರದ ಪದ್ಧತಿ ಇದೆ ಅಂದ್ರೆ, ನಾವು ಮದ್ವೆ ಆಗಿ ಇಮಿಡಿಯೇಟ್ ಆಗಿ ನಾವು ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಪ್ಲಾನಿಂಗ್ ಮಾಡ್ಕೋಬೇಕು. ನಮ್ಗೆ 1 ವರ್ಷ 2 ವರ್ಷ ಮಗು ಬೇಡ ಅನ್ನೋರಿಗೆ ನಮ್ಮಲ್ಲಿ ಬಹಳ ತರ ಮಾತ್ರೆಗಳಿದೆ, ಅದು ಎಲ್ಲ ಸೇಫ್ ಇದೆ, ಯೂಸ್ ಮಾಡಬಹುದು. ಬಟ್ ಆಲ್ರೆಡಿ ಮಗು ಆಗಿರೋರಿಗೆ ಒಂದು ಮಗುವಿಂದ ಇನ್ನೊಂದು ಮಗುಗೆ ಅಂತರ ಕೊಡ್ಬೇಕು ಅಂದಾಗ ಒಂದು ಗರ್ಭಕೋಶದಲ್ಲಿ ಇಡೋ ಅಂತ ವಸ್ತ್ರ ಸಿಸ್ಟಮ್ಸ್ ಇರುತ್ತೆ. ಲೈಕ್ ಕಾಪರ್ ಟಿ, ಮಿರೇನಾ ಇಂಟ್ರೌಟ್ರೈನ್ ಸಿಸ್ಟಮ್ ಅಂತ ಹೇಳಿ ಒಂದು ಡಿವೈಸ್ ಬರುತ್ತೆ, ಅದನ್ನು ಕೂಡ ನಾವು ಹಾಕ್ಬೋದು. ಅದು ಟೆಂಪ್ರರಿ ಅದನ್ನ ಹಾಕೋಬಹುದು. ಅವ್ರಿಗೆ ಅದು ಹಾಕಿಸ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಮಾತ್ರೆಗಳನ್ನು ತಗೊಳ್ಬಹುದು. ಸೊ ಮಾತ್ರೆಗಳು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಎಫೆಕ್ಟಿವ್ ಇರುತ್ತೆ. ಆದ್ರೆ ಅದನ್ನ ಸರಿಯಾದ ಬಳಕೆಯಲ್ಲಿ ಮಾಡ್ಲಿಲ್ಲ ಅಂದ್ರೆ ಫೇಲ್ಡ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಫೇಲ್ಯೂರ್ ಆಫ್ ಕಾಂಟ್ರಸೆಪ್ಷನ್ ಆಗ್ಬಿಟ್ಟು ಪ್ರೆಗ್ನೆಂಟ್ ಗರ್ಭಿಣಿ ಆಗೋಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಯಾವುದೇ ಒಂದು ಮೆಥಡ್ ಅನ್ನ ನಾವು ಬಳಸ್ಬೇಕಂದ್ರೂ ಪ್ರತಿಯೊಬ್ರು ಹೋಗಿ ಸುಮ್ನೆ ಮೆಡಿಕಲ್ ಸ್ಟೋರ್ ಅಲ್ಲಿ ನನ್ಗೆ ಇದು ಕೊಡಿ ಅದು ಕೊಡಿ ಅಂತ ತಗೊಳ್ಬಾರ್ದು. ದಯವಿಟ್ಟು ಆತರ ಯಾವ್ದು ತಗೋಬೇಡಿ. ನಾನು ಹೇಳೋದೇನಂದ್ರೆ, ನಾಳೆ ನನ್ನ ಒಂದು ಅಡ್ವೈಸ್ ಇಂದ ತಿಳ್ಕೊಳ್ಳೋದಾದ್ರೆ, ನಾವು ಯಾರೇ ಒಬ್ರು ಮೆಡಿಸಿನ್ಸ್ ನ ತಗೋಬೇಕು, ಮಗು ಬೇಡ ಅಂತ ನಾವು ಟ್ರೀಟ್ಮೆಂಟ್ ತಗೋಬೇಕು, 1 ವರ್ಷ ಗ್ಯಾಪ್ ಕೊಡ್ಬೇಕು ಅಂದ್ರೆ ಡಾಕ್ಟರ್ನ ಖಂಡಿತ ನೋಡಿ. ನೀವು ಅವ್ರು ಏನೇ ರೆಕಮೆಂಡ್ ಮಾಡ್ತಾರೋ ಟ್ಯಾಬ್ಲೆಟ್ ಅಂಡರ್ ಸೂಪರ್ವಿಷನ್ ತಗೊಳ್ಳಿ. ಅದ್ರ ಸೈಡ್ ಎಫೆಕ್ಟ್ಸ್ ಏನಿದೆ, ಅದನ್ನ ತಗೊಳ್ಳೋದ್ರಿಂದ ಯಾವ ತೊಂದ್ರೆ ಬರ್ಬೋದು, ಯಾವ ತೊಂದ್ರೆ ಬರಲ್ಲ ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಬಳಸ್ಬೇಕಾಗತ್ತೆ ಅವರು. ಆಮೇಲೆ ಕೆಲವರಿಗೆ 2 ಮಗು 3 ಮಗು ಆಗಿರುತ್ತೆ, ಅಂತರ ಡೆವಲಪ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ನಾನ್ ಹಾರ್ಮೋನಲ್ ಕಾಂಟ್ರಸೆಪ್ಟಿವ್ ಪಿಲ್ ಅಂತಾನು ಇದೆ, ಸಹೇಲಿ ಅಂತ ಹೇಳ್ತೀವಿ, ಅದು ಕೂಡ ಇದೆ. ಅದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ, ಆದ್ರೆ ಅದ್ರ ಬಳಕೆನೆ ಪ್ರಾಬ್ಲಮ್. ಅದಕ್ಕೆ ವಾರಕ್ಕೆ 2 3 ತಿಂಗಳು ತಗೊಂಡು 3 ತಿಂಗಳ ನಂತರ ವಾರಕ್ಕೊಂದು ಆಮೇಲೆ ತಿಂಗಳ ತಗೋಬೇಕು. ಇದನ್ನ ಬಳಸುವಾಗನೆ ಮರ್ತೋಗ್ಬಿಟ್ಟು ಅದು ಬ್ರೇಕ್ ಆದ್ರೆ ಸೈಕಲ್ ಮತ್ತೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಕರೆಕ್ಟ್ ಸೂಪರ್ವಿಷನ್ ಅಲ್ಲಿ ಅದನ್ನ ರಿಮೈಂಡರ್ ಹಾಕೊಂಡು ಕರೆಕ್ಟ್ ಆಗಿ ಬಳಸಬೇಕು. ಅದೊಂದು. ಎರಡನೇದು ವಂಕಿಗಳು, ನಾನು ಹೇಳಿದ್ನಲ್ಲ ಡಿವೈಸ್ ಅಂತ, ವಂಕಿಗಳು ಅಂತ ಹೇಳ್ತೀವಿ. ಅದರಲ್ಲಿ ಕಾಪರ್ ಟಿ, ಕಾಪರ್ ಮಲ್ಟಿಲೋಡ್ 375, 250, ಕಾಪರ್ 380A ಆತರ ಎಲ್ಲ ಸಿಕ್ಕತ್ತೆ. 10 ವರ್ಷದವರೆಗೂ ಹಾಕೋಬಹುದು. 5 ವರ್ಷದ್ದು ಇದೆ, 3 ವರ್ಷದ್ದು ಇದೆ, 10 ವರ್ಷದ್ದು ಇದೆ. ಯಾರಿಗೆ ಯಾವ್ದು ಬೇಕೋ ಅದನ್ನ ಅಳವಡಿಸ್ಕೋಬಹುದು. ಅದು ಅಲ್ಲಿನೂ ಸ್ವಲ್ಪ ಫೇಲ್ಯೂರ್ ಆಫ್ ಪ್ರೆಗ್ನೆನ್ಸಿ ಕೆಲವ್ರಿಗೆ ಆಗತ್ತೆ, ಫೇಲ್ಯೂರ್ ಆಫ್ ಕಾಂಟ್ರಸೆಪ್ಷನ್. ಅವರು ಅಚಾತುರ್ಯವಾಗಿ ಅದ್ ಮೇಲ್ಕೋ ಕೆಳಗಡೆಗೋ ಹೋದಾಗ ಮಿಸ್ಡ್ ಪ್ರೆಗ್ನೆನ್ಸಿ ಬರುತ್ತೆ. ಬಟ್ ಎಲ್ಲರಿಗೂ ಆತರ ಆಗೋದಿಲ್ಲ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಈ ಕೌನ್ಸಿಲಿಂಗ್ ಪ್ರೆಗ್ನೆನ್ಸಿ ಆಗ್ಬೇಕು ಅನ್ನೋರಿಗೆ ಪ್ರೀ ಕಾನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ನಾವು.
ಅದಕ್ಕೆ ಅವರು ಕೌನ್ಸಿಲಿಂಗ್ ಬಂದಾಗ ನಾವು ಹೇಳ್ತೀವಿ ಬೇಸಿಕ್ ಬಾಡಿ ಟೆಸ್ಟ್ ಎಲ್ಲ ಮಾಡ್ಕೊಂಡು ಯಾವಾಗ ಅವ್ರಿಗೆ ರೆಗ್ಯುಲರ್ ಸೈಕಲ್ಸ್ ಇದೆಯಾ, ಇರ್ರೆಗ್ಯುಲರ್ ಇದೆಯಾ, ರೆಗ್ಯುಲರ್ ಮಾಡ್ಬೇಕಾ ಅದನ್ನ, ಅದಕ್ಕೆ ರಿಲೇಟೆಡ್ ಆಗಿ ಟ್ರೀಟ್ಮೆಂಟ್ ಕೊಟ್ಕೊಂಡು, ಅಥವಾ ರೆಗ್ಯುಲರ್ ಇರೋರಿಗೆ ಫರ್ಟಿಲಿಟಿ ಪೀರಿಯಡ್ ಅಂತ ಹೇಳ್ತೀವಿ, ಸೇಫ್ ಪೀರಿಯಡ್ ಅಂತ. ಈ ಕಾಂಟ್ರಸೆಪ್ಷನ್ ಸೇಫ್ ಪೀರಿಯಡ್ ಇದೆ, ಬಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಫರ್ಟಿಲಿಟಿ ಪೀರಿಯಡ್ ಗುರುತಿಸ್ಕೋಬೇಕು. ಸೊ ಅದು ಒಬ್ರೊಬ್ರಿಗೆ ಒಂದೊಂದು ಡೇಟ್ ಬರುತ್ತೆ. ಆ ಟೈಮ್ ಅಲ್ಲಿ ಮಾತ್ರ ಅವರು ಲೈಂಗಿಕ ಕ್ರಿಯೆ ಮಾಡಿದ್ರೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಗರ್ಭ ಧರಿಸೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾವು ಅವರಿಗೆ ಯಾವ ಟೈಮ್ ಅಲ್ಲಿ ಅವರು ಲೈಂಗಿಕ ಕ್ರಿಯೆ ಮಾಡಿದ್ರೆ ಕನ್ಸೀವ್ ಆಗ್ತಾರೆ, ಪ್ರೆಗ್ನೆಂಟ್ ಆಗ್ತಾರೆ ಅಂತ ನಾವು ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡ್ಬೋದು. ಸೊ ಮದ್ವೆ ಆದವರು ಮಗು ಬೇಕಾ ಬೇಡ್ವಾ ಏನೇ ಡಿಸಿಷನ್ ತಗೊಂಡ್ರು ಫಸ್ಟ್ ಡಾಕ್ಟರ್ನ ಮೀಟ್ ಮಾಡಿ ಕನ್ಸಲ್ಟೇಷನ್ ತಗೊಂಡ್ಬೇಕು, ಕೌನ್ಸಿಲಿಂಗ್ ತಗೊಬೇಕು ಅಂತ ನೀವ್ ರೆಕಮೆಂಡ್ ಮಾಡ್ತೀರಾ? ಖಂಡಿತ. ಇನ್ನೊಂದ್ ಮಾತು ಹೇಳಿದ್ರಿ, ಮೆಡಿಕಲ್ ಶಾಪಿಗೆ ಹೋಗಿ ಏನೋ ಒಂದ್ ಮಾತ್ರೆ ತಗೊಳ್ಳೋದಲ್ಲ ಅಂತ. ಇದೇ ತರ ನಾನ್ ನೋಡಿರೋ ಹಾಗೆ ವಿಟಮಿನ್ ಡಿ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ಮತ್ತೆ ಏನೇನೋ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್, ಸ್ಕಿನ್ನಿಗೆ ಒಳ್ಳೇದು, ಹೇರಿಗೆ ಒಳ್ಳೇದು, ಓವರ್ ಆಲ್ ವಿಮೆನ್ ಹೆಲ್ತಿಗೆ ಒಳ್ಳೇದು ಅಂತ ಓವರ್ ದ ಕೌಂಟರ್ ತಗೊಂತಾರೆ. ಇದು ಯಾರು ಡಾಕ್ಟರ್ ನಮಗ್ ಕೊಟ್ಟಿರೋದಲ್ಲ, ಇಟ್ಸ್ ಜಸ್ಟ್ ಅ ಬ್ರಾಂಡೆಡ್ ಅಡ್ವರ್ಟೈಸ್ಮೆಂಟ್ ಮಾಡಿ ಸೇಲ್ ಮಾಡ್ತಾರೆ. ಸೊ ಇದರಿಂದ ನಮ್ಗೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ? ಖಂಡಿತ. ಸೈಡ್ ಎಫೆಕ್ಟ್ಸ್ ಅಂತ ನಾನು 100% ಹೇಳಲ್ಲ. ಯಾಕೆಂದ್ರೆ ಎಷ್ಟೊಂದ್ ಜನ ಇವಾಗ ನಾವು ಪ್ರಿಸ್ಕ್ರಿಪ್ಷನ್ ಬರ್ದು, ಇವಾಗ ಮೆಡಿಕಲ್ ಸ್ಟೋರ್ ಓನರ್, ಫಾರ್ಮಸಿಸ್ಟ್ ಯಾರು ಇರ್ತಾರೋ ಅವ್ರು 10 ವರ್ಷ ಅವರಿಗೆ ಒಂದೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ತಾ ಇದ್ರೆ ಅವ್ರಿಗೆ ಗೊತ್ತಾಗತ್ತೆ ಈ ಮೆಡಿಸನ್ ಇದಕ್ಕೆ ಅಂತ. ಹಂಗಾಗಿ ಬ್ಲೈಂಡ್ ಆಗಿ ಅವ್ರೇ ಅವ್ರ ಮನೆಯವ್ರನ್ನ ಟ್ರೀಟ್ ಮಾಡೋದು, ಗೊತ್ತಿರೋರ್ನ ಸ್ನೇಹಿತರನ್ನ ಟ್ರೀಟ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಆದ್ರೆ ನಾವು ಹೇಳೋದೇನಂದ್ರೆ, ಯಾವುದೇ ತರದ ಪ್ರಾಬ್ಲಮ್ ಇದ್ರೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ನಿರ್ದರ್ಶನ ತಗೊಳ್ಳೋದು, ನಾನು ಈ ಮಾತ್ರೆ ತಗೋಬೋದ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅನ್ನೋದು ಈಗ 33, 31 ವರ್ಷ, 32 ವರ್ಷದಿಂದ ಪ್ರತಿ ಹೆಣ್ಮಕ್ಳಿಗೂ ಶುರುವಾಗತ್ತೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೋಬೇಕು, ಆದ್ರೆ ಎಷ್ಟು ದಿವಸಕ್ಕೊಮ್ಮೆ ತಗೋಬೇಕು ಅದು ಅಗೇನ್ ಡಿಪೆಂಡ್ಸ್. ಇವಾಗ ಕೆಲವರು ವಾರಕ್ಕೆ 3 ದಿನ ತಗೋಬಹುದು, ಕೆಲವ್ರು ಲೈಫ್ ಟೈಮ್ ತಗೊಳ್ಳೋದ್ರಿಂದ ದಿನ, ಕೆಲವ್ರು ತುಂಬಾ ವೀಕ್ ಇದ್ರೆ, ಮೂಳೆಗಳೆಲ್ಲ ವೀಕ್ ಇದ್ರೆ, ಕಾಲ್ ನೋವು ಕೈ ನೋವು 6 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡು ಆಮೇಲೆ ವಾರಕ್ಕೆ 3 ತಗೋಬಹುದು. ಸೊ ಈ ತರ ತಗೊಳ್ಳೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಎಲ್ಲರಿಗೂ ವಿಟಮಿನ್ ಡಿ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅದು ಬಿಕಾಸ್ ಓವರ್ ಆಲ್ ಪ್ರಿಸ್ಕ್ರಿಪ್ಷನ್ ಮಾಸ್ ಅಲ್ಲಿ ಹೋಗಿ 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 ಆ ಫಾರ್ಮಸಿಸ್ಟ್ಗೆ ರೂಢಿ ಆಗ್ಬಿಟ್ಟಿರುತ್ತೆ, ಇದೇನು ಕೊಡ್ತಾರೆ, ಇದೇನು ಕೊಡ್ತಾರೆ, ಇದೇನು ಕೊಡ್ತಾರೆ ಅಂತ. ಸೊ ಅವ್ರ ಹಾಗೆ ಬ್ಲೈಂಡ್ ಆಗಿ ಯಾರಿಗ್ ಬೇಕೋ ಅವ್ರು ನಿರ್ದೇಶನ ಕೊಡ್ತಿರ್ತಾರೆ. ಬಟ್ ತಗೊಳ್ಳೋ ಅಂತ ಪೇಷಂಟ್ಸ್ ಯೋಚನೆ ಮಾಡ್ಬೇಕು, ಇವರು ಫಾರ್ಮಸಿಸ್ಟ್ಗೆ ಬರೀ ಆ ಡ್ರಗ್ ಯೂಸೇಜ್ ಗೊತ್ತಿರುತ್ತೆ, ಬಟ್ ಅದರಿಂದ ಆಗೋ ಒಳ್ಳೇದು ಕೆಟ್ಟದ್ದು ಏನೋ ಅಷ್ಟು ಗೊತ್ತಿರೋದಿಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಾವು ಕೊಡೋದು ಟ್ರೀಟ್ಮೆಂಟ್. ಅದರಿಂದ ಅವರು ಪ್ರತಿಯೊಬ್ರು ಒಂದು 32 ಇಯರ್ಸ್ 33 ಇಯರ್ಸ್ ಆದ ನಂತರ ಒಂದು ಆನ್ಯುವಲ್ ಚೆಕ್ಅಪ್ ಖಂಡಿತ ಮಾಡಿಸ್ಕೊಳ್ಳೇಬೇಕು. ಅವಾಗ ಅವ್ರ ಬಾಡಿನಲ್ಲಿ ಏನೇನ್ ಕಡಿಮೆ ಇದೆ, ಏನ್ ಕಡಿಮೆ ಇಲ್ಲ ಅದನ್ನ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಒಳ್ಳೇದು. ಹಂಗನ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅಂತ ಪ್ರಶ್ನೆನಲ್ಲಿ, ಮಾರುಕಟ್ಟೆನಲ್ಲಿ ಇವಾಗ ಯಾವುದೇ ಒಂದ್ ಪ್ರಾಡಕ್ಟ್ ಸೇಲ್ ಹಾಕ್ಬೇಕು ಅಂದ್ರೂ ಅದರಲ್ಲಿ 50% ಫೇಕ್ ಅಡ್ವರ್ಟೈಸ್ಮೆಂಟೇ ಇರುತ್ತೆ ಅಲ್ವಾ. ನಾನು ಇದು ಒಳ್ಳೇದಲ್ಲ, ಇದು ಕೆಟ್ಟದ್ದು ಅಂತ ನಾನು ಹೇಳಕ್ ಬರಲ್ಲ. ಇವಾಗ ನಾವು ಏನೋ ಒಂದು ಪ್ರೋಟೀನ್ ಪೌಡರ್, ಏನೋ ಒಂದು ಹಾಲಿಗೆ ಹಾಕೊಂಡು ಕುಡಿಯೋದು ಅಂತ ಹೇಳ್ತಾರೆ. ಈಗ ಕ್ರಿಕೆಟ್ ಪ್ಲೇಯರ್ಸ್ ಬೂಸ್ಟ್ ಇಸ್ ದ ಎನರ್ಜಿ ಅಂತ ಒಂದು ಕೊಡ್ತಾರೆ, ಬಟ್ ಬೂಸ್ಟ್ ಅಲ್ಲಿ ನಿಜವಾಗ್ಲೂ ಅಷ್ಟು ಎನರ್ಜಿ ಇರುತ್ತಾ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗಿರೋಂಥದ್ದು. ಸೊ ಅಡ್ವರ್ಟೈಸಿಂಗ್ ಈಸ್ ಅ ಕಂಪನಿ, ಮಾರ್ಕೆಟಿಂಗ್ ಈಸ್ ಅ ಕಂಪನಿ. ಅವ್ರು ಮಾಡ್ತಾರೆ, ಬಟ್ ಅವ್ರು ಮಾಡಿದ್ದನ್ನೆಲ್ಲ ಸಚಿನ್ ಕುಡಿತಾನೆ ಅಂತ ನಾನ್ ಕುಡಿಯಕ್ಕಾಗಲ್ಲ, ಅಥವಾ ಇನ್ಯಾರೋ ತಗೋತಾರೆ ಅಂತ ನಾನ್ ಬಳಸಕ್ಕಾಗಲ್ಲ. ನನ್ ದೇಹಕ್ಕೆ ಏನ್ ಬೇಕು ಅನ್ನೋದು ನಾನ್ ತಿಳ್ಕೊಳ್ಬೇಕು, ಬರೀ ನೋಡಿ ಮಾಡಿ ಕಲಿಯಕ್ಕಾಗಲ್ಲ. ಇಟ್ ಇಸ್ ಆಲ್ ಏನಂದ್ರೆ, ಒಂದು ಚಿಕ್ಕ ವಯಸ್ಸಲ್ಲಿ ಅದೊಂದು ಚಾಕ್ಲೇಟ್ ಡ್ರಿಂಕ್ ಇರ್ಬೋದು, ಸರಿಯಾಗಿ ಊಟ ಮಾಡದೇ ಇರ್ಬೋದು, ಸ್ವಲ್ಪ ಹಠ, ಸೊ ಅವ್ರಿಗೆ ಹಾಲು ಕುಡ್ಸಕ್ಕೆ ಅದೊಂದು ಪುಡಿ ಹಾಕೋದು, ಅವರಿಗೆ ಸ್ವಲ್ಪ ಶಕ್ತಿ ಬರುತ್ತೆ ಅಂತ ನಮ್ಮ ಒಂದು ಸೈಕಾಲಜಿ ಮೇಲೆ ನಾವು ಅದನ್ನ ಕೊಡ್ತಾ ಇರ್ತೀವಿ ಮಕ್ಕಳಿಗೆ ತಿನ್ಲಿ ಅಂತ. ಬಟ್ ಎಷ್ಟು ಪ್ರಮಾಣ ಮಾತ್ರ ಆಗಿದ್ರೆ ಮಾತ್ರೆಗಳನ್ನೆಲ್ಲ ನಾವು ಕರೆಕ್ಟ್ ಆಗಿ ಡಾಕ್ಟರ್ ಕೇಳಿ ತಗೊಳ್ಳೋದೇ ಒಳ್ಳೇದು ಅಂತ ನಾನು ಹೇಳ್ತೀನಿ. ಹೌದು ಡಾಕ್ಟರ್. ಸೊ ನಾವು ಫಸ್ಟ್ ಡಾಕ್ಟರ್ನ ನೋಡಿ ನಮ್ ಬಾಡಿನಲ್ಲಿ ಏನ್ ಕೊರತೆ ಇದೆ ಅಂತ ಫೈಂಡ್ ಔಟ್ ಮಾಡಿ ಆಮೇಲೆ ಅದಕ್ಕೆ ತಕ್ಕ ಹಾಗೆ ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ.
ಕರೆಕ್ಟ್. ಓಕೆ. ಮತ್ತೆ ಹಾಗೆ ಫರ್ದರ್ ಹೋಗ್ತಾ ವುಮೆನ್ ಮೆನೋಪಾಸ್ ಅಪ್ರೋಚ್ ಆಗ್ತಾ ಆಗ್ತಾ ತುಂಬಾ ಅಂದ್ರೆ ಬಾಡಿ ಪೇನ್ ಬರುತ್ತೆ, ಡಿಫಿಷಿಯನ್ಸೀಸ್ ಹೆಚ್ಚಾಗತ್ತೆ, ಹೇರ್ ಫಾಲ್, ಮತ್ತೆ ಇಮೋಷನಲ್ ಇಂಬ್ಯಾಲೆನ್ಸಸ್ ತುಂಬಾ, ಅಂದ್ರೆ ಕೋಪ ಜಾಸ್ತಿ ಬರುತ್ತೆ, ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ಸೊ ಈ ಮೆನೋಪಾಸ್ ಅನ್ನೋದನ್ನ ಹೇಗ್ ಫೈಟ್ ಮಾಡೋದು ಅಥವಾ ಹೇಗೆ ಒಂದು ಪಾಸ್ ಆಗೋದು ಪೀಸ್ಫುಲಿ ಫೇಸ್ ನ ಅಂತ ಕೇಳ್ಬೇಕಿತ್ತು. ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಆಕ್ಚುಲಿ ಮೆನೋಪಾಸ್ ಅಂದ್ರೆ ನಮ್ಗೆ ಹೆಂಗೆ ನಾರ್ಮಲ್ ಆಗಿ ನೇಚರ್ ವೈಸ್ ಅಂದ್ರೆ ಈ ಪ್ರಕೃತಿ ಹೇಗೆ ಒಂದೊಂದು ಗಿಡಕ್ಕಾಗ್ಲಿ ಪ್ರಾಣಿಗಾಗ್ಲಿ ಒಂದು ವಯಸ್ಸನ್ನ ಹಲೋ, ಏನಾಗ್ಬೇಕು, ಯಾವ ವಯಸ್ಸಲ್ಲಿ ಕರೆಕ್ಟ್. ಸಾರಿ ಡಾಕ್ಟರ್, ಸ್ವಲ್ಪ Hello, can you ಡಿಸ್ಟರ್ಬೆನ್ಸ್ hear? ಇತ್ತು. ಎಸ್, ಇವಾಗ ಕೇಳಿಸ್ತಾ ಇದೆ. ಹಲೋ, ಓಕೆ, ಎಸ್, ಇವಾಗ ಕೇಳಿಸ್ತಾ ಇದೆ. ಓಕೆ. ಸೊ ಪ್ರಕೃತಿ ಒಂದು ನಿಯಮ ಅನ್ನೋದಿರುತ್ತೆ. ಯಾವಾಗ ಮಳೆ ಬರ್ಬೇಕು, ಯಾವಾಗ ಬಿಸಿಲು ಬರ್ಬೇಕು, ಯಾವಾಗ ಚಳಿ ಇರುತ್ತೆ, ಯಾವಾಗ ಚಿಗುರುತ್ತೆ ಅನ್ನೋದು ಪ್ರತಿಯೊಂದು ಸೃಷ್ಟಿನಲ್ಲಿ ಏನೇನು ಅವೈಲೇಬಲ್ ಇದೆಯೋ ಎಲ್ಲದಕ್ಕೂ ಒಂದ್ ಟೈಮ್ ಇರುತ್ತೆ. ಅದೇ ತರ ಮನುಷ್ಯನ್ ಒಂದು ಹೆಣ್ಣಿಗೂನು ಅಷ್ಟೇ, ಅವಳು ಚಿಕ್ಕ ಹುಡುಗಿಯಾಗಿ ಹುಟ್ಟಿದ್ಮೇಲೆ ಅವಳಿಗೆ ಎಲ್ಲಾ ಸ್ಟ್ರಕ್ಚರ್ಸ್ ಇದ್ರೇನೆ ಅವಳು ವಯಸ್ಸಿಗೆ ಬಂದಾಗ ಋತುಮತಿ ಆಗೋದು. ಆಮೇಲೆ ಅವಳಿಗೆ ಆ ವಯಸ್ಸಲ್ಲಿ ಮೆನ್ಸ್ಟ್ರೇಷನ್ ಬಂದ್ರೇನೆ ಅವಳಿಗೆ ನೆಕ್ಸ್ಟ್ ಮಗು ಆಗೋದು. ಆ ಮಗು ಆಗಿರೋ ವಯಸ್ಸು ದಾಟಿದ್ಮೇಲೆ ಅವಳಿಗೆ ಅದು ಟಯರ್ಡ್ ಆಗಿರುತ್ತೆ, ಎಕ್ಸಾಸ್ಟ್ ಆಗಿರುತ್ತೆ, ಅದು ನಿಲ್ಬೇಕು ಅಂತ ಇರುತ್ತೆ. ಸೊ ಇದು ಸೃಷ್ಟಿ. ಸೊ ಒಂದ್ ಹೆಣ್ಣಿಗೆ ಯಾವ ಟೈಮ್ ಅದೆಲ್ಲ ಆದ್ರೇನೆ ಅವಳು ಆರೋಗ್ಯವಾಗಿರ್ತಾಳೆ ಅನ್ನೋದು ಆಗಿನ ಕಾಲದಿಂದನೂ ಅದು ನಿಯಮವಾಗಿ ಇದಾಗಿದೆ. ಆದ್ರೆ ಅಂದ್ರೆ 45ರಿಂದ ಹೇಳ್ತಾ ಇದೆಯಾ? ಎಸ್, ಇವಾಗ ಕೇಳ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಹಾ. ಸೊ 45 to 55 ಇಯರ್ಸ್ ಮೆನೋಪಾಸ್ ಏಜ್ ಅಂತ ಹೇಳ್ತೀವಿ ನಾವು. ಸೊ ಆ ಏಜ್ ಅಲ್ಲಿ ಏನ್ ನಡಿಬೇಕು ಅದು ನಡಿಲೇಬೇಕು. ಏನಾಗುತ್ತೆ ಅವಾಗ ಅಂದ್ರೆ ನಮ್ಮ ಹೆಣ್ಮಕ್ಳಿಗಿರುವಂತ ಇಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗುತ್ತೆ. ಈ ಇಸ್ಟ್ರೋಜನ್ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಪ್ರತಿಯೊಂದು ಕೂದಲಿಂದ ಇರ್ಬೋದು, ಚರ್ಮದಿಂದ ಇರ್ಬೋದು, ಗರ್ಭಕೋಶದ ಫಂಕ್ಷನ್ಗೆ ಇರ್ಬೋದು, ಪ್ರತಿ ಮಗು ಆಗೋದಿಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಇಸ್ಟ್ರೋಜನ್ ಬೇಕು ನಮ್ಗೆ. ಅರ್ಥ ಆಯ್ತಾ? ಸೊ ಇಸ್ಟ್ರೋಜನ್ ಯಾವಾಗ ಕಮ್ಮಿ ಆಗ್ತಾ ಹೋಗ್ತಾ ಕ್ಷೀಣಿಸಕ್ ಶುರುವಾಗುತ್ತೆ, ಆ ವಯಸ್ಸು ಬಂದು 40-45ಗೆ ಇಂದು ಮುಂದೆ ಹಾಕೊಂಡು 45ರಿಂದ 55 ವರ್ಷದಲ್ಲಿ ಮುಟ್ಟು ನಿಲ್ಬೇಕು. ಸೊ ಹಾಗಾಗಿ 40ರಿಂದ 45 ಪೆರಿಮೆನೋಪಾಸ್ ಅಂತ ಹೇಳ್ತೀವಿ. 45 to 55 ಮೆನೋಪಾಸ್ ಏಜ್ ಅಂತ ಹೇಳ್ತೀವಿ. ಸೊ ಆ ಮೆನೋಪಾಸ್ ಏಜ್ ಅಂತ ಅಂದ್ರೆ ಅಲ್ಲಿ ನಮ್ಗೆ ಓವರೀಸ್ ಅಲ್ಲಿ ಇಸ್ಟ್ರೋಜನ್ ಪ್ರೊಡಕ್ಷನ್ ಕಮ್ಮಿ ಆಗ್ಬಿಡುತ್ತೆ. ಇಸ್ಟ್ರೋಜನ್ ಕಡಿಮೆ ಆದಾಗ ಏನಾಗತ್ತೆ, ಈ ತರ ಮನಸ್ಸಿನಲ್ಲಿ ಬದಲಾವಣೆ ಇರೋದು, ಸಮತೋಲನ ಇಲ್ದಂಗಿರೋದು, ಎದೆ ಜೋರಾಗಿ ಹೊಡ್ಕೊಳ್ಳೋದು, ಬೆವರೋದು, ಸಡನ್ ಆಗಿ ಕೋಲ್ಡ್ ಆಗುತ್ತೆ, ಸಡನ್ ಆಗಿ ಬಾಡಿ ಎಲ್ಲ ವೆಟ್ ಆಗುತ್ತೆ, ಸಡನ್ ಆಗಿ ಬಿಸಿ ಆಗುತ್ತೆ, ಸಡನ್ ಆಗಿ ಕೋಪ ಬರುತ್ತೆ, ಇರಿಟೇಬಲ್ ಆಗ್ತಾರೆ, ಕೆಲವರು ಅಳ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಇದು ಯಾತಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ ಇಸ್ಟ್ರೋಜನ್ ಕಮ್ಮಿಯಾಗಿ ರಕ್ತನಾಳ ಎಲ್ಲ ಸ್ವಲ್ಪ ಡೈಲೇಟ್ ಆದಾಗ ಮೈ ಎಲ್ಲ ಸಡನ್ ಆಗಿ ಸೆಕೆ ಆಗ್ಬಿಟ್ಟು ಸಡನ್ ಆಗಿ ಸ್ವೆಟಿಂಗ್ ಆಗುತ್ತೆ, ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಈ ತರದೆಲ್ಲ ಶುರುವಾಗುತ್ತೆ. ಇದೆಲ್ಲ ಶುರು ಆಗ್ತಾ 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 ಗ್ರಾಜುವಲ್ ಆಗಿ ಮೆನ್ಸ್ಟ್ರೇಷನ್ ಅಷ್ಟೇ 6 ತಿಂಗಳು, 3 ತಿಂಗಳು, 1.5 ತಿಂಗಳು, 8 ತಿಂಗಳು, 20 ದಿವಸ, 15 ದಿವಸ, ಈ ತರ ಇಂದು ಮುಂದೆ ಆಗಿ 1 ವರ್ಷ ಪೂರ್ತಿ ಮುಟ್ಟು ಬಂದಿಲ್ಲ ಅಂದ್ರೆ ಮೆನೋಪಾಸ್ ಅಂತ ನಾವ್ ಹೇಳ್ತೀವಿ. 12 ಮಂತ್ಸ್ ಮೆನ್ಸ್ಟ್ರೇಷನ್ ಯಾರು ಆಗಲ್ವೋ ಅವರು ಮೆನೋಪಾಸ್ ಅಟೆಂಡ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಈ ವಯಸ್ಸಲ್ಲಿ ಇದು ತುಂಬಾ ಸೂಕ್ಷ್ಮ ಇರುತ್ತೆ. ಯಾಕೆ ಅಂತ ಅಂದ್ರೆ ಚಿಕ್ಕ ವಯಸ್ಸಿಂದ ಮತ್ತೆ ವಯಸ್ಸಿಗೆ ಬಂದಾಗ, ಮತ್ತೆ ಮದುವೆ ಆದಾಗ, ಮತ್ತೆ ಮಗು ಆಗುವಾಗ ನಮ್ಮ ದೇಹದಲ್ಲಿ ಎಷ್ಟು ಕೆಮಿಕಲ್ಸ್, ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ ಅಂದ್ರೆ ನಾವು ತುಂಬಾ ಒತ್ತಡಕ್ಕೆ, ಏರು ಇಳಿತಗಳಿಗೆ ತುಂಬಾ ಆಗ್ಬಿಟ್ಟಿರೋದ್ರಿಂದ ಈ ವಯಸ್ಸಲ್ಲಿ ಕೂಡ ಅದೇ ತರ ಆದಾಗ ನಮ್ಮ ಹೆಣ್ಮಕ್ಳಿಗೆ ಸಾಕಪ್ಪ ಸಾಕು ಅನ್ನೋಷ್ಟು ಇರತ್ತೆ. ಎಲ್ಲಾ ಚೆನ್ನಾಗಿರೋರ್ಗೆ ಏನು ಅನ್ಸಲ್ಲ,
ಬಟ್ ಎಲ್ಲ ಸ್ವಲ್ಪ ಸೋಷಿಯಲ್ ಪ್ರಾಬ್ಲಮ್ಸ್ ಇರೋರಿಗೆ, ಸಮಾಜದ ಪ್ರಾಬ್ಲಮ್ಸ್ ಇರೋರಿಗೆ, ಬಡತನ ಇರೋರಿಗೆ, ಬೇರೆ ಏನಾದ್ರು ಕಾಯಿಲೆ ಇರೋರಿಗೆ, ಕ್ಯಾನ್ಸರ್ ಬಂದಿರುತ್ತೋ, ಇನ್ನೇನೋ ಆಗಿರುತ್ತೋ, ಬೇರೆ ಏನಾದ್ರು ಅಂಡಾಶಯ ಕ್ಯಾನ್ಸರ್ 2-3 ಆಪರೇಷನ್ಸ್ ಆಗಿರುತ್ತೆ, ಹರ್ನಿಯಾ ಆಗಿರ್ಬೋದು, ಏನೋ ಒಂದು ಆಗಿ ಒಂದು ಈ ತರ ಎಲ್ಲ ಆದಾಗ ಅವರು ಏನೇನ್ ಫೇಸ್ ಮಾಡಿರ್ತಾರೋ ಅದೆಲ್ಲ ಒಂಥರ ಆ ಏಜ್ ಅಲ್ಲಿ ಅವ್ರಿಗೆ ಒಂಥರ ಲೋನ್ಲಿನೆಸ್, ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ನನ್ಗೆ ಯಾಕೋ ಹುಷಾರಿಲ್ಲ ಅನ್ಸ್ತಾ ಇರುತ್ತೆ, ನನ್ಗೇನೋ ಎದೆ ನೋವು. ಸೊ ಇಷ್ಟು ವರ್ಷ ಅವ್ರ ಮನೆಗೋಸ್ಕರನೇ ದುಡ್ದಿರ್ತಾರೆ, ಸಮಾಜದಲ್ಲಿ ಮಕ್ಕಳು, ಮನೆ, ಗಂಡ ಅಥವಾ ಕೆಲ್ಸ ಅಂತ ಓಡಾಡಿರ್ತಾರೆ. ಆ ಟೈಮ್ ಅಲ್ಲಿ ಅವರಿಗೆ ಬಹಳ ಮಾರಲ್ ಸಪೋರ್ಟ್ ಬೇಕಾಗತ್ತೆ, ಟೆಂಡರ್ ಲವಿಂಗ್ ಕೇರ್ ಅಂದ್ರೆ ಮನೆಯವರು, ಆತ್ಮೀಯರಿಂದ ಅವರಿಗೆ ಫುಲ್ ಸಪೋರ್ಟ್ ಬೇಕಾಗತ್ತೆ. ಅವರು ಪ್ರತಿಯೊಬ್ರು ಅವರ ಒಂದು ಬೇಕು ಬೇಡ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮಕ್ಕಳೆಲ್ಲ ವಯಸ್ಸಿಗೆ ಬಂದ್ಬಿಟ್ಟಿರ್ತಾರೆ, ಅವ್ರದೇ ಆದಂತ ಒಂದು ಲೋಕದಲ್ಲಿ ಹೋಗಿರ್ತಾರೆ ಅವರು. ಸೊ ಅವಾಗ ಏನಾಗುತ್ತೆ, ಶಿ ವಿಲ್ ಫೀಲ್ ಲೋನ್ಲಿನೆಸ್. ಈಗಿನ ಕಾಲದಲ್ಲಿ 1-2 ಮಕ್ಳನ್ನ ಮಾಡ್ಕೋತಾರೆ, ಅವಾಗಿನ ಕಾಲದಲ್ಲಿ 10, 11, 14 ಎಲ್ಲ ಇದ್ರು. ಸೊ ಯಾರಾದ್ರೂ ಒಬ್ರು ಓಡಾಡ್ತಾ ಇರ್ತಾರೆ, ಚಿಕ್ಕವರು ಇರ್ತಾರೆ, ದೊಡ್ಡವರು ಇರ್ತಾರೆ. ಸೊ ಹಂಗಾಗಿ ಗೊತ್ತೇ ಆಗ್ತಿರ್ಲಿಲ್ಲ. ಇವಾಗ ಏನಾಗುತ್ತೆ, 2 ಮಕ್ಳಿರೋದ್ರಿಂದ ಒಬ್ರು ಓದಿ ದೊಡ್ಡವರಾಗಿ ಅಲ್ಲಿ ಇಲ್ಲಿ ಕೆಲಸ ಸಿಕ್ಬಿಡ್ತು, ಅಥವಾ ಅಬ್ರಾಡ್ ಹೋದ್ರು, ಇಲ್ಲೇನೋ ಹೋದ್ರು ಅಂತಂದ್ರೆ ತಂದೆ ತಾಯಿ ಜೊತೆ ಯಾರು ಇಲ್ದಂಗ ಆಗ್ತಾರೆ. ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕು ಅಂದಾಗ ಅವರಿಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಶುರು ಮಾಡ್ಕೋಬೇಕು. ಅವರು ಮನೆ ಮಕ್ಕಳೆಲ್ಲರೂ ಕ್ಲೀನಾಗೆ ಒಂದು ವಾಕಿಂಗ್ ಮಾಡ್ಕೋಬೇಕು, ಒಂದು ಬುಕ್ ಓದೋ ಅಭ್ಯಾಸ ಮಾಡ್ಕೋಬೇಕು, ಆಮೇಲೆ ಕಾಟನ್ ಬಟ್ಟೆಗಳು ಯೂಸ್ ಮಾಡ್ಬೇಕು, ನೀರ್ ಚೆನ್ನಾಗಿ ಕುಡಿಬೇಕು. ನೀರ್ ಯಾರು ಕುಡಿಯಲ್ಲ, ನೀವು 10 ಸಲ ಹೇಳಿದ್ರು ಪೇಷಂಟ್ 6ನೇ ಸಲ ಯೂರಿನ್ ಇನ್ಫೆಕ್ಷನ್ ಅಂತ ಬರ್ತಾರೆ. ಸೊ ವೆರಿ ಪೀಪಲ್ ಆರ್ ನಾಟ್ ವೆರಿ ಈಸಿ ಟು ಟೆಲ್. ನಮ್ಗೆ ಫ್ರೀ ಆಗಿ ಸಿಗದೆ ನೀರನ್ನು ಕುಡಿಯೋದಿಲ್ಲ ಅವರು, ಇನ್ನೆಲ್ಲಾ ಮಾಡ್ತಾರೆ. ಸೊ ಹಾಗೆ ನಾನು ಪ್ರತಿ ಪೇಷಂಟ್ಗೂ ಹೇಳೋದು, ನೀರ್ ಕುಡೀರಿ, ಬಿಕಾಸ್ ಅದು ನಮ್ಮ ದೇಹನ ಡಿಟಾಕ್ಸಿಫೈ ಮಾಡೋದೇ ನೀರು. ಸೊ ನೀರ್ ಕುಡಿಬೇಕು, ನೀರ್ ಕುಡಿಯೋದ್ರಿಂದ ಇಷ್ಟೊಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಆಮೇಲೆ ಫುಡ್ ಅಷ್ಟೇ, ನಾವು ಮುಂಚೆ ತರ ಎಣ್ಣೆ, ಖಾರ, ಮಸಾಲೆ ಅದನ್ನೇ ತಿನ್ಕೊಂಡಿರಕ್ಕಾಗಲ್ಲ. ಅವಾಗ ನಾವು ಸ್ವಲ್ಪ ಬದಲಾಯಿಸ್ಕೋಬೇಕು ನಮ್ಮ ಊಟದ ಪದ್ಧತಿ. ಸ್ವಲ್ಪ ಖಾರ ಕಡಿಮೆ ತಿನ್ಬೇಕು, ಎಣ್ಣೆ ಜಿಡ್ಡು ಕಮ್ಮಿ ಮಾಡ್ಬೇಕು, ಲೈಫ್ ಸ್ಟೈಲ್ ಮಾಡಿಫೈ ಮಾಡ್ಕೊಂತಾ ಇರ್ಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಆ ಒಂದು ಓವರ್ಕಮ್ ಮಾಡಕ್ಕೆ, ಈ ಟೈಮ್ ನ ಮೆನೋಪಾಸ್ ಸಿಂಪ್ಟಮ್ಸ್ ನ ಸಪ್ರೆಸ್ ಮಾಡಕ್ಕೆ, ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ಬೇಕು, ರೆಗ್ಯುಲರ್ ವಾಕಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು. ನಮ್ಮ ಈ ಕೀಲುಗಳನ್ನ ನಾವು ಸ್ಮೂತ್ ಆಗಿ ಇಟ್ಕೊಳ್ಬೇಕಂದ್ರೆ ವಾಕಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು. ಯಾಕೆಂದ್ರೆ ಇವಾಗ್ಲೇನೆ ಸ್ಟಿಫ್ನೆಸ್ ಬರೋದು, ಜಾಯಿಂಟ್ ಪೈನ್ಸ್ ಬರೋದು, ಓವರ್ ವೆಯ್ಟ್ ಆಗ್ಬಾರ್ದು. ಸೊ ಅದನ್ನೆಲ್ಲ ಮೇಂಟೈನ್ ಮಾಡುವಾಗ ನಮ್ಗೆ ಸುಮಾರು ರಿಲೀಫ್ ಸಿಕ್ಕತ್ತೆ. ನಾವು ಆರಾಮಾಗಿ ಪ್ರತಿಯೊಬ್ಬ ಮಹಿಳೆನೂ ಇದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಮೆನೋಪಾಸ್ ಅನ್ನೋದನ್ನ ಹಿಂಗೆ ದಾಟ್ಕೊಂಡು ಹೋಗ್ಬೋದು. ಕೆಲವ್ರಿಗೆ ಏನಾಗುತ್ತೆ, ಈ ಲೈಂಗಿಕ ಕ್ರಿಯೆನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅವ್ರವ್ರ ಗಂಡಂದಿರು ಫೋರ್ಸ್ ಮಾಡ್ತಿರ್ತಾರೆ, ಅವರಿಗೆ ಸೇರಕ್ ಇಷ್ಟ ಆಗಲ್ಲ. ಕೆಲವರಿಗೆ ಡ್ರೈನೆಸ್ ಬರುತ್ತೆ, ಯಾಕಂದ್ರೆ ಇಸ್ಟ್ರೋಜನ್ ಡೆಫಿಷಿಯನ್ಸಿ ಇರುತ್ತೆ. ಅವಾಗ ಅವರಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ನನ್ನಿಂದ ನಮ್ಮ ಇದಕ್ಕೆ ಫ್ಯಾಮಿಲಿ ಪ್ಲೆಷರ್ ಹಾಳಾಯ್ತು ಅನ್ನೋದು ಫೀಲ್ ಆಗುತ್ತೆ, ಗಿಲ್ಟ್ ಫೀಲ್ ಮಾಡ್ಕೋತಾರೆ. ದೇ ಫೀಲ್ ದೇ ಆರ್ ನೆಗ್ಲೆಕ್ಟೆಡ್, ಯಾಕಂದ್ರೆ ಹಸ್ಬೆಂಡ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಈ ತರ ಅವ್ರ ಗಂಡಂದಿರು ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅವಾಗ ಅವರಿಗೆ ಒಂಥರ ನಾನು ವೇಸ್ಟ್ ಆಗ್ಬಿಟ್ಟೆ ಅನ್ನೋ ತರ ಫೀಲ್ ಆಗುತ್ತೆ. ಆ ತರ ಅವಕಾಶ ಮಾಡ್ಕೊಡ್ಬಾರ್ದು. ಪ್ರತಿಯೊಬ್ಬ ಗಂಡಸರು ಕೂಡ ಪ್ರತಿಯೊಬ್ಬ ಮಹಿಳೆ ಹಿಂದೆ ಇರೋರು ಸಪೋರ್ಟ್ ಮಾಡ್ಬೇಕು, ಈ ಪೀರಿಯಡ್ ನ ಅರ್ಥ ಮಾಡ್ಕೋಬೇಕು. ಅವಾಗ ಅವ್ರನ್ನ ಯಾರು ಅರ್ಥ ಮಾಡ್ಕೊಂಡು ಇವರು ಅವ್ರಿಗೆ ಅಂತ ಒಂದು ಟೈಮ್ ಇಟ್ಕೊಂಡು ಇರುವಾಗ ಖಂಡಿತ ಇದೆಲ್ಲ ನಡೆಯುತ್ತೆ. ನಮ್ಮ ಸಮಾಜದಲ್ಲಿ ಇದು ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಇಲ್ಲೂ ನಾನು ಏನ್ ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬ ಹೆಣ್ಮಗಳು ಅವರವರ ಜೀವನ ಸಂಗಾತಿನ ಕರ್ಕೊಂಡು ಇಲ್ಲೂನು ಒಂದ್ಸಲ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಗೆ ಬಂದ್ರೆ ಖಂಡಿತ ಅವಳಿಗೆ ಸಹಾಯ ಆಗ್ಬೋದು. ಯಾಕಂದ್ರೆ ನಾವು ಡಾಕ್ಟರ್ಸ್ ಆಗಿ ಅವರಿಗೆ ಈ ತರ ಆಗತ್ತೆ, ಈ ತರ ದೇಹದ ಬದಲಾವಣೆ ಆಗತ್ತೆ, ಮನಸ್ಸಿನ ಮೇಲೆ ಈ ತರ ಬದಲಾವಣೆ ಆಗತ್ತೆ, ಅವ್ರಿಗೆ ಈ ಟೈಮಲ್ಲಿ ಇದು ಬೇಕು, ಈ ತರ ಇರ್ಬೇಕು ನೀವು ಅಂತ ಹೇಳೋದ್ರಿಂದ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಹೂ ಇಸ್ ದೇರ್ ವಿತ್ ಹರ್ ವಿಲ್ ಬಿ ದ ಹರ್ ಪಾರ್ಟ್ನರ್. ಸೊ ಪಾರ್ಟ್ನರ್ ಹ್ಯಾಸ್ ಟು ಬಿ ಕೌನ್ಸಿಲ್ಡ್ ಅಬೌಟ್ ದಿಸ್ ಅಲಾಂಗ್ ವಿತ್ ಅವರ ಹೆಂಡತಿ ಜೊತೆ, ಗಂಡ ಹೆಂಡತಿ ಇಬ್ರಿಗೂ ಕೌನ್ಸಿಲ್ ಮಾಡಿದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್. ಮತ್ತೆ ಇದಕ್ಕೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಬಟ್ ಐ ಥಿಂಕ್ ಸಮಾಜದಲ್ಲಿ ಇರುವಂತ ಗಂಡಸರುಗಳಿಗೂ ಇದನ್ನ ತಿಳಿಸ್ಬೇಕು ಅಂತ ನಾನು ಇರೋ ಮಹಿಳೆಯರಿಗೂ ಹೇಳ್ತೀನಿ. ಯಾಕಂದ್ರೆ ಇವಾಗ ನನ್ಗೆ ಸೀರೆ ಬೇಕು, ಒಡವೆ ಬೇಕು ಅಂದ್ರೆ ಗಂಡನ ಹತ್ರ ಹಠ ಮಾಡ್ತಾರೆ, ಕೊಡಿಸ್ಕೋತಾರೆ, ಎಲ್ಲ ಮಾಡ್ತಾರೆ.
ಅದು ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಈ ತರ ಪರಿಸ್ಥಿತಿ ಬಂದಾಗ ಅವಾಗ್ಲೂ ಕೂಡ ಅವರು ಇನ್ಸಿಸ್ಟ್ ಮಾಡಿ, ಅವ್ರು ಎಷ್ಟೇ ಅವ್ರ ಗಂಡಂದಿ ಬಿಸಿ ಇದ್ರು ಡಾಕ್ಟರ್ ಅಲ್ಲಿ ಬಂದು ವಿಚಾರ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಕೊಟ್ರೆ ಖಂಡಿತ ಇದನ್ನ ದಾಟೋ ಅಂತದ್ದು ಏನ್ ಕಷ್ಟ ಅಲ್ಲ ನಮ್ ಹೆಣ್ಮಕ್ಳಿಗೆ. ಖಂಡಿತ ದೇ ಕ್ಯಾನ್ ಗೋ ಹೆಡ್, ಮುಂದೆ ಹೋಗ್ಬೋದು. ಖಂಡಿತ ಇದನ್ನೆಲ್ಲ ಓವರ್ಕಮ್ ಮಾಡಬಹುದು. ಊಟದ ಪದ್ಧತಿನಲ್ಲಿ ನಾನು ಸ್ವಲ್ಪ ಐಸೋಫ್ಲೇವಾನ್ಸ್, ಕ್ಯಾಲ್ಸಿಯಂ ಜೊತೆ ಇವಾಗ ಐಸೋಫ್ಲೇವಾನ್ಸ್ ಅಂತ ಬರುತ್ತೆ, ಅದು ಫ್ಲೆವಿನಾಯ್ಡ್ಸ್ ಎಲ್ಲ ಕೊಡ್ತಾರೆ, ಅದನ್ನು ತಗೋಬಹುದು. ಕೆಲವರಿಗೆ ಸಿವಿಯರ್ ಮೆನೋಪಾಸ್ ಸಿಂಟಮ್ಸ್ ಇರುತ್ತೆ, ಅವರು ಡಾಕ್ಟರ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೋಬಹುದು, ಕೌನ್ಸಿಲಿಂಗ್ ಸೆಷನ್ ಅಟೆಂಡ್ ಮಾಡಬಹುದು. ಖಂಡಿತ ಅವ್ರಿಗೆ ಅದಕ್ಕೆ ಉಪಯೋಗ ಆಗುತ್ತೆ. ಕೆಲವರಿಗೆ ಮೈಲ್ಡ್ ಟು ಮಾಡರೇಟ್ ಇರುತ್ತೆ, ಅವರೆಲ್ಲ ಅದನ್ನ ಆರಾಮಾಗಿ ಲೈಫ್ ಸ್ಟೈಲ್ ನಿತ್ಯ ನಡೆಯೋ ಜೀವನದಲ್ಲೇ ಬದಲಾವಣೆ ತಗೊಂಬಂದ್ರೆ ಅವರಿಗೆ ಚೆನ್ನಾಗ್ ಅನ್ಸುತ್ತೆ. ಅದು ಅವರು ಕ್ರಮೇಣ ಎಲ್ಲ ಸರಿ ಹೋಗ್ತಾರೆ. ಸೊ ಓವರ್ ಎ ಪೀರಿಯಡ್ ಆಫ್ ಅಂದ್ರೆ ಹೋಗ್ತಾ ಹೋಗ್ತಾ ಎಲ್ಲ ನಾರ್ಮಲ್ ಆಗ್ಬಿಡತ್ತೆ. ಸೊ ಹೆಣ್ಣಿನ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಒಂದು ಬಿಫೋರ್ ಅಟೈನಿಂಗ್ ಮೆನ್ಸಸ್, ಬಿಫೋರ್ ಜಸ್ಟ್ ಆಫ್ಟರ್ ಮ್ಯಾರೇಜ್, ಪ್ಲಾನಿಂಗ್ ಪ್ರೆಗ್ನೆನ್ಸಿ, ಮೆನೋಪಾಸ್, ಎಲ್ಲಾ ಸ್ಟೇಜ್ ಅಲ್ಲೂ ಕೌನ್ಸಿಲಿಂಗ್ ತಗೊಂಡ್ರೆ ಬೆಟರ್, ಟ್ರೀಟ್ಮೆಂಟ್ ಸ್ಟೇಜ್ ರೀಚ್ ಆಗೋಕ್ಕಿಂತ ಮುಂಚೆ. ಖಂಡಿತ ಖಂಡಿತ ಹೌದು. ಯಾಕೆಂದ್ರೆ ಅಲ್ಲಿ ಅವಳು ಒಬ್ಳೆ ಅಬಲೆ ಅಂತ ಅನ್ನಿಸ್ಕೋಬಾರ್ದಲ್ವಾ, ಅವಳಿಗೆ ಅದು ಒಂದು ಕಾನ್ಫಿಡೆನ್ಸ್ ಬರಬೇಕು ಲೈಫ್ ಅಲ್ಲಿ, ಅವಳು ಇನ್ನು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ 100% ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸಹಾಯ ಬೇಕೇ ಬೇಕಾಗತ್ತೆ ಅವಳಿಗೆ. ಹೌದು ಡಾಕ್ಟರ್. ಸೊ ಹೀಗಾಗಿ ನಾವು ಮೆನ್ನನ್ನು ಎಜುಕೇಟ್ ಮಾಡ್ಬೇಕು. ಐ ಥಿಂಕ್ ತಾಯಂದಿರು ಸನ್ಸಿಗೂ ಇದ್ರ ಬಗ್ಗೆ, ಮಗಂದಿರಿಗೂ ಇದ್ರ ಬಗ್ಗೆ ಹೇಳ್ಬೇಕು. ನಮ್ಮ ಖಂಡಿತ. ಬ್ರದರ್ಸ್ ಬಗ್ಗೆ ನಾವ್ ಇದು ಡಿಸ್ಕಸ್ ಮಾಡಿದ್ರೆ ಅವ್ರಿಗೊಂದು ಹೌದು ಇದು ಎಲ್ಲಾರ್ಗೂ ಆಗತ್ತೆ ಅಂತ ಹೌದು. ಅನ್ಸಿದ್ರೆ ಅವ್ರ ವೈಫ್ ಜೊತೆ ಸಪೋರ್ಟಿವ್ ಆಗಿರ್ತಾರೆ ಸೊಸೈಟಿನಲ್ಲಿ. ಖಂಡಿತ ಖಂಡಿತ. ಇವಾಗ ಅತ್ತೆ ಸೊಸೆ ಅಂತ ಬಂದಾಗ್ಲೂನು ಮಗ ಸಫರ್ ಆಗ್ಬೋದಲ್ವಾ, ಸೊ ಅವ್ರಿಬ್ರು ಮಧ್ಯದಲ್ಲಿ ಇವರು ಸಫರ್ ಆಗ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬ ಅತ್ತೆಗೂನು ಅದು ನಿದರ್ಶನ ಆದ್ರೆ ಸೊಸೆದಿರಿಗೂ ಅಷ್ಟೇ ನಿದರ್ಶನ ಇರುತ್ತೆ. ನಮ್ಮ ಅತ್ತೆ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಅಂದಾಗ ಅವ್ರಿಗೂ ಒಂದು ಯೋಚನಾ ಶಕ್ತಿ ಬರುತ್ತೆ. ಪ್ರಾಬಬ್ಲಿ ಇವ್ರ ವಯಸ್ಸಿಗೆ ನನ್ಗೂ ಅದೇ ತರ ಆಗ್ಬೋದು, ನಾನು ಈ ತರನೇ ಇರ್ಬೇಕು ಅವ್ರ ಹತ್ರ ಅನ್ನೋದು ಅವ್ರಿಗೂ ಬರ್ಬೇಕದು. ಸೊ ಅಲ್ಲಿ ಏನಾಗತ್ತೆ, ಖಂಡಿತ ಗಂಡಸ್ರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹೌದು ಡಾಕ್ಟರ್. ಸೊ ತುಂಬಾ ತುಂಬಾ ವಿಷಯಗಳನ್ನ ಕವರ್ ಮಾಡಿದ್ರಿ ಇದೊಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ. ನಮ್ಮ ಮಹಿಳಾ ಮಾರುಕಟ್ಟೆ ಎಲ್ಲ ಸದಸ್ಯರಿಂದ ನಿಮ್ಗೆ ಆತ್ಮೀಯ ಧನ್ಯವಾದ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಏನಾದ್ರೂ ಕೌನ್ಸಿಲಿಂಗ್ ಅಥವಾ ಟ್ರೀಟ್ಮೆಂಟ್ ತಗೊಬೇಕಂದ್ರೆ ನಿಮ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡಾಕ್ಟರ್? ಖಂಡಿತ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ನಿಮ್ಗೆಲ್ಲ ನನ್ನ ಕೇಳೋ ಅಂತ ಜನಗಳೇ ಇರ್ಬೋದು ಅಥವಾ ಮಹಿಳೆಯರೇ ಇರ್ಬೋದು, ಖಂಡಿತ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನಂದು ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ಅವರು ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರಿಗೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನಾನು ಮಾಡ್ತೀನಿ. ಒಂದು ಎರಡನೇದು ದೂರಲ್ಲಿರೋರಿಗೆ ಆನ್ಲೈನ್ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರ್ತೀನಿ. ನನ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಮಾತಾಡ್ಬೋದು ಅವರು ವಿಡಿಯೋ ಕಾಲ್ ಅಲ್ಲಿ. ಎರಡನೇದು ನಾನು ಬೆಂಗಳೂರಿನಲ್ಲಿ ಸಾಗರ್ ಹಾಸ್ಪಿಟಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಅಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆ ಇರ್ತೀನಿ. ಮತ್ತೆ BTM ಲೇಔಟ್ ಅಲ್ಲಿ ಕೂಡ ನನ್ನ ಕ್ಲಿನಿಕ್ ಇದೆ, ಜಯನಗರಲ್ಲೂ ನನ್ನ ಕ್ಲಿನಿಕ್ ಇದೆ. ಅವರಿಗೆ ನನ್ನ ನಂಬರ್ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಳಕ್ ಹೇಳಿದ್ರೆ ನಾನು ಅವರಿಗೆ ನನ್ನ ಕೋಆರ್ಡಿನೇಟರ್ಸ್, ನನ್ನ ರಿಸೆಪ್ಷನಿಸ್ಟ್ ಕಾಂಟ್ಯಾಕ್ಟ್ ನಂಬರ್ಸ್ ಶೇರ್ ಮಾಡ್ತೀನಿ. ಸೊ ದೇ ಕ್ಯಾನ್ ಎನಿ ಟೈಮ್ ಕಾಂಟ್ಯಾಕ್ಟ್ ಮೀ ಅಂಡ್ ಕನ್ಸಲ್ಟ್. ಶೋರ್ ಡಾಕ್ಟರ್, ಥ್ಯಾಂಕ್ ಯು. ಕೊನೆಯದಾಗಿ ಒಂದು, ಈ ಕೊರೋನಾ ಮಹಾಮಾರಿ ಇಷ್ಟೊಂದು ಹೆಚ್ಚಾಗ್ತಾ ಇದೆ, ನೀವು ಡಾಕ್ಟ್ರು ನಮ್ಮ ಇದಕ್ ಬಂದಿದ್ದೀರಾ. ಸೊ ನಿಮ್ಮ ಅಭಿಪ್ರಾಯ ಏನು? ಹೇಗೆ ನಾವು ಇದ್ರಲ್ಲಿ ಹೇಗ್ ಭಾಗವಹಿಸಿ ಕಂಟ್ರೋಲ್ ಮಾಡ್ಬೋದು? ಆಸ್ ಅ ನಾರ್ಮಲ್ ಸಿಟಿಸನ್ಸ್ ನಾವೇನ್ ಮಾಡ್ಬೋದು ಇದ್ರ ಬಗ್ಗೆ? ಖಂಡಿತ ಈಗ ಆದಷ್ಟು ಈ ಮೀಡಿಯಾನಲ್ಲಿ, ತರ ರೇಡಿಯೋನಲ್ಲಿ, ಟಿವಿನಲ್ಲಿ ಎಲ್ಲ ಕಡೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಿ ನೋಡಿದ್ರು ಜನಜಂಗುಳಿ ಜಾಸ್ತಿ ಆಗಿದೆ. ಸೊ ನಾನ್ ಹೇಳೋದೇನಂದ್ರೆ, ಪ್ರತಿಯೊಬ್ರು ಯಾರು ಇದನ್ನೆಲ್ಲ ನೋಡ್ತಾ ಇದ್ದೀರೋ ಅಥವಾ ಕೇಳ್ತಾ ಇದ್ದೀರೋ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಸೇಫ್ ಆಗಿರಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ಜಾಸ್ತಿ ಗುಂಪುಗಾರಿಕೆಯಲ್ಲಿ ಯಾವುದೇ ಸಮಾರಂಭಕ್ಕೂ ಅಟೆಂಡ್ ಮಾಡಬೇಡಿ, ಎನ್ಕರೇಜ್ ಮಾಡಬೇಡಿ. ಯಾಕಂತಂದ್ರೆ ಈ ಕೋವಿಡ್ ಮಹಾಮಾರಿಯಿಂದ, ಕೊರೋನಾ ಮಹಾಮಾರಿಯಿಂದ ಆಗ್ತಾ ಇರೋಂಥ ಸಾವುಗಳಾದಾಗ
ನಮಗೆ ಯಾವುದೇ ಗುಂಪಿರ್ಬೋದು, ಯಾವುದೇ ನೆಂಟರು ಇರ್ಬೋದು, ಯಾವುದೇ ಸಂಬಂಧಿಕರು ಇರ್ಬೋದು, ಹತ್ರ ಬರೋದಿಕ್ಕೆ ಹೆದರ್ಕೋತಾರೆ, ಮುಟ್ಟೋದಿಕ್ಕೆ ಹೆದರ್ಕೋತಾರೆ, ಒಂದು ಡೆಡ್ ಬಾಡಿನ ಕೂಡ ಮುಟ್ಟಕ್ಕೆ ಹೆದರ್ಕೋತಾರೆ. ಆ ತರ ಪರಿಸ್ಥಿತಿ ಬಂದಿದೆ. ಅನ್ಎಕ್ಸ್ಪೆಕ್ಟೆಡ್, ಇದು ಆಗ್ಬಾರ್ದಿತ್ತು, ಆಗಿದೆ. ಬಟ್ ಅದನ್ನ ನಾವು ತಡೆ ಮಾಡಕ್ ಆಗಲ್ಲ. ಬಟ್ ಹಂಗಂತ ಅನ್ಬಿಟ್ಟು ನಾವು ಸಿಕ್ಕಾಬಟ್ಟೆ ಮಾಸ್ಕ್ ಇಲ್ದಂಗ್ ಓಡಾಡೋದು, ಅಥವಾ ತುಂಬಾ ಮದ್ವೆಗಳು, ಸಮಾರಂಭಗಳು, ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದು, ಅಥವಾ ರೈಲ್ವೆ ಸ್ಟೇಷನ್ ಬಸ್ಗಳಲ್ಲಿ ಅನಾವಶ್ಯಕವಾಗಿ ತಿರುಗಾಡೋದು, ಟ್ರಾವೆಲ್ ಮಾಡೋದು, ಅದನ್ನ ಮಾಡಬೇಡಿ. ಚಿತ್ರಮಂದಿರಕ್ಕೆ ಹೋಗೋದು, ಪಿಕ್ಚರ್ಗಳನ್ನ, ಫಿಲಂ ಮೂವೀಸ್ನೆಲ್ಲ ವಾಚ್ ಮಾಡೋದು, ಕ್ರೌಡ್ ಇರೋ ಕಡೆ ಅಂತೂ ಹೋಗ್ಲೇಬೇಡಿ. ಎಸ್ಪೆಷಲಿ AC ಇರೋ ಕಡೆ ಅಂತೂ ಹೋಗ್ಲೇಬೇಡಿ. AC ಇಂದ ತುಂಬಾ ವೈರಸ್ ಉತ್ಪತ್ತಿ ಆಗುತ್ತೆ. ಎಲ್ಲಾ ಕಡೆನೂ AC ಕ್ಲೀನ್ ಮಾಡುವಂತ HEPA ಫಿಲ್ಟರ್ಸ್ ಇರೋದಿಲ್ಲ. ಹಂಗಾಗಿ AC ಹಾಲ್ಸ್, AC ಶೋರೂಮ್ಸ್, ಬಟ್ಟೆ ಅಂಗಡಿಗಳು, ಅಲ್ಲಿ ಎಲ್ಲೂನು ನೀವು ಜಾಸ್ತಿ ಹೊತ್ತು ಇರೋದು ಒಳ್ಳೇದಲ್ಲ. ಹಂಗಾಗಿ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ 1, ಹ್ಯಾಂಡ್ ಹೈಜಿನ್ 2, ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು, 3ನೇದು ಮಾಸ್ಕ್ ಧರಿಸುವಂಥದ್ದು, ಮತ್ತೆ ಈ ಟು ಅವಾಯ್ಡ್ ಪಬ್ಲಿಕ್ ಗ್ಯಾದರಿಂಗ್ಸ್. ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ, ಮತ್ತೆ ಆಚೆ ಹೋಗಿ ಇಮಿಡಿಯೇಟ್ ಆಗಿ ಬಂದು ಬಟ್ಟೆಯನ್ನು ಚೇಂಜ್ ಮಾಡಿ ವಾಶ್ ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು ಖಂಡಿತ ಮಾಡಿದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ನೀವು ಕಾಪಾಡ್ಕೋಬಹುದು. ಯಾಕಂದ್ರೆ ಇದು ಮುಖ್ಯವಾದ ಒಂದು ಘಟನೆ. ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಕ್ರೂರವಾಗಿದೆ ಈ ಕಾಯಿಲೆ. ಎಲ್ಲ ಮಧ್ಯ ವಯಸ್ಕರಿಗೆ ಬಹಳ ಎಫೆಕ್ಟ್ ಆಗ್ತಿದೆ, ಚಿಕ್ಕ ವಯಸ್ಸವರು ಕೂಡ ಎಫೆಕ್ಟ್ ಆಗ್ತಾ ಇದ್ದಾರೆ. ಖಂಡಿತ ನೀವೆಲ್ಲರೂ ಇದ್ರ ಬಗ್ಗೆ ಜಾಸ್ತಿ ನಿಗಾ ತೋರಿಸ್ಬೇಕು. ಹಂಗಂತ ಅನ್ಬಿಟ್ಟು ಪ್ರೆಗ್ನೆಂಟ್ ಆಗ್ಬಾರ್ದು ಅಂತ ಏನಿಲ್ಲ, ಅಥವಾ ಪ್ರೆಗ್ನೆಂಟ್ ಆದ್ರೆ ಮಗು ನೋಡ್ಕೊಳಕ್ ಆಗಲ್ಲ ಅನ್ನೋದು ಏನಿಲ್ಲ. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಇದೆ, ಅದಕ್ಕೆ ಬೇಕಾದಂತ ಕ್ಲೈನ್ಲಿನೆಸ್, ಟೇಕಿಂಗ್ ಕೇರ್ ಮಾಡ್ತೀವಿ. ಆಮೇಲೆ ಮೈಲ್ಡ್ ಅಕಸ್ಮಾತ್ ಇನ್ಸಿಡೆಂಟಲ್ ಆಗಿ ಯಾವುದೇ ಒಂದು ಗರ್ಭಿಣಿಗೆ ಕೋವಿಡ್ ಬಂದ್ರೂ ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಶೀತ, ಕೆಮ್ಮು, ಜ್ವರ, ಮೈಕೈ ನೋವು, ಟೇಸ್ಟ್ ಬದಲಾವಣೆ ಆದ್ರೆ, ಉಸಿರಾಡಕ್ಕೆ ಸ್ವಲ್ಪ ಕಷ್ಟ ಆದ್ರೆ, ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕು. ಇವತ್ ನೋಡೋಣ, ನಾಳೆ ನೋಡೋಣ ಅಂದ್ಬಿಟ್ಟು ನಾನೇ ನೆಗಡಿಗೇನೋ ಒಂದು ಮಾತ್ರೆ ತಗೊಳ್ಳೋದು, ಏನೋ ಒಂದು ಲೋಕಲ್ ಇದು ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆ ತಗೊಳ್ಳೋದು, ಸುಮ್ನೆ ಇರೋದು, ನಾಳೆ ಹೋಗೋಣ ಕಡಿಮೆ ಆಗುತ್ತೆ, ನಾನೇನ್ ಯಾರ ಹತ್ರ ಹೋಗಿಲ್ಲ, ಎಕ್ಸ್ಪೋಸ್ ಆಗಿಲ್ಲ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ ಹೆಲ್ತ್. ಯಾಕಂದ್ರೆ ಇವಾಗ ಎಷ್ಟೋ ಜನಕ್ಕೆ ಕೋವಿಡ್ ಪಾಸಿಟಿವ್ ಬಂದ್ರೂನುವೆ ಸಿಂಪ್ಟಮ್ಸ್ ಏನೂ ಇರಲ್ಲ, ರಕ್ತದಲ್ಲಿ ಇರತ್ತೆ, ಬಟ್ ಅದರಿಂದ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಚಟುವಟಿಕೆಯನ್ನ ಸ್ವಲ್ಪ ನಿಯಮಿತವಾಗಿ ಮನೆಯಲ್ಲಿ ಇದ್ದು ನೋಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಹಳ ಧನ್ಯವಾದ ಡಾಕ್ಟರ್. ಮತ್ತೆ ಇನ್ನೊಂದ್ಸತಿ ಇನ್ನಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ನಾನು ಆಸೆ ಪಡ್ತೀನಿ. ಧನ್ಯವಾದ. ಮಹಿಳಾ ಮಾರುಕಟ್ಟೆ ಎಲ್ಲ ಸದಸ್ಯರಿಂದ, ಅಡ್ಮಿನ್ ತಂಡದಿಂದ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು ರೋಹಿಣಿ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ತುಂಬ ತಾಳ್ಮೆಯಿಂದ ನಮ್ಮೆಲ್ಲ ಪ್ರಶ್ನೆಗಳಿಗೂ ವಿವರವಾಗಿ, ಸ್ಪಷ್ಟವಾಗಿ ಉತ್ತರಿಸಿದ ನಿಮಗೆ ಮತ್ತೊಮ್ಮೆ ನಮ್ಮ ಮಹಿಳಾ ಮಾರುಕಟ್ಟೆ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೇನೆ. ಧನ್ಯವಾದ.